ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ಪಾಲಿಟಿ ಚರ್ಚೆಗೆ ಸುಸ್ವಾಗತ. ಇವತ್ತು ನಾವು ಅಮೆಂಡ್ಮೆಂಟ್ ಹಾಗೂ ಟೈಪ್ಸ್ ಆಫ್ ಮೆಜಾರಿಟಿನ ಕಲಿತಾ ಇದ್ದೇವೆ. ಫಸ್ಟ್ ಆಫ್ ಆಲ್, ಅಮೆಂಡ್ಮೆಂಟ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ಒಂದು ಚಿಕ್ಕ ಎಕ್ಸಾಂಪಲ್ ಕೊಡ್ತೇನೆ ಟು ಅಂಡರ್ಸ್ಟ್ಯಾಂಡ್ ಎಕ್ಸಾಕ್ಟ್ಲಿ ವಾಟ್ ಈಸ್ ಅಮೆಂಡ್ಮೆಂಟ್. ನೋಡಿ, ನಿಮ್ಮ ಹತ್ರ ಲಕ್ಷ್ಮೀಕಾಂತ್ ಬುಕ್ ಇದೆ ಅಂತ ಅಂದ್ಕೊಳ್ತೇನೆ. ಐ ಟೇಕ್ ಇಟ್ ಆಸ್ ಲಕ್ಷ್ಮೀಕಾಂತ್. ಇದು ನಿಮ್ಮ ಲಕ್ಷ್ಮೀಕಾಂತ್ನ ಒಂದು ಪುಸ್ತಕ. ಲಕ್ಷ್ಮೀಕಾಂತ್ ಪುಸ್ತಕ ಏನಿದೆ, ದಿಸ್ ಈಸ್ ರಿಲೇಟೆಡ್ ಟು ಇಂಡಿಯನ್ ಪಾಲಿಟಿ ಅಲ್ವಾ. ಈ ಪುಸ್ತಕ ನಮ್ಮ ಪಾಲಿಟಿ, ನಮ್ಮ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಇದೆ. ಆದರೆ ಅದರ ಮೇಲೆ 6th ಎಡಿಷನ್ ಅಂತ ಇದೆ. 6th ಎಡಿಷನ್ ಅಥವಾ 6th ರಿವೈಸ್ಡ್ ಎಡಿಷನ್ ಅಂತ ಇರುತ್ತೆ. ಅಂದರೆ ಲಕ್ಷ್ಮೀಕಾಂತಿನ 6 ಬೇರೆ 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 ಎಡಿಷನ್ಸ್ ಇದೆ. ಎಡಿಷನ್ ನಂಬರ್ 1 ಇತ್ತು, 2 ಇತ್ತು, 3 ಇತ್ತು, 4 ಇತ್ತು, 5 ಇತ್ತು. ಈಗ ಮಾರ್ಕೆಟಿನಲ್ಲಿ 6th ಎಡಿಷನ್ ಬಂದಿದೆ. ಯಾಕೆ ಲಕ್ಷ್ಮೀಕಾಂತಿನ ಬುಕ್ಕನ್ನು ಪದೇ 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 ರಿವೈಸ್ ಮಾಡ್ತಾ ಇದ್ದಾರೆ ಅಂದರೆ ಅರ್ಥ ಮಾಡ್ಕೊಳ್ಳಿ. ನಮ್ಮ ಫಸ್ಟ್ ಎಡಿಷನ್ ಪುಸ್ತಕದಲ್ಲಿ, ಫಸ್ಟ್ ಎಡಿಷನ್ನಲ್ಲಿದ್ದಂಥ ಪುಸ್ತಕಕ್ಕೂ 6th ಎಡಿಷನ್ನಲ್ಲಿರೋ ಪುಸ್ತಕಕ್ಕೂ ವ್ಯತ್ಯಾಸ ಇರುತ್ತೆ. ಆ ವ್ಯತ್ಯಾಸ ಏನು ಅಂದರೆ ಸಮ್ ಆಫ್ ದ ಸ್ಟೇಟ್ಮೆಂಟ್ಸ್ ಕ್ಯಾನ್ ಬಿ ಡಿಲೀಟೆಡ್. ಆ ಪುಸ್ತಕದಲ್ಲಿರುವಂಥ ಈ ಪುಸ್ತಕದಲ್ಲಿರುವಂಥ ಕೆಲವೊಂದು ಸ್ಟೇಟ್ಮೆಂಟ್ ಈ ಪುಸ್ತಕದಲ್ಲಿ ಡಿಲೀಟ್ ಆಗಿರುತ್ತೆ. ಇಲ್ಲ, ಸಮ್ ಆಫ್ ದೆಮ್ ಆರ್ ಆ್ಯಡೆಡ್. ಕೆಲವೊಂದನ್ನು ಇಲ್ದಿರೋದನ್ನ ಇಲ್ಲಿ ಆ್ಯಡ್ ಕೂಡ ಮಾಡಿರ್ತಾರೆ ಆ್ಯಂಡ್ ಅಪ್ಡೇಟೆಡ್ ಆರ್ ಮಾಡಿಫೈಡ್ ಇದೆ. ಇಲ್ಲೂ ಕೂಡ 1A ಅಂತ ಏನೋ ಇದೆ, ಇಲ್ಲೂ ಕೂಡ 1A ಅಂತ ಇದೆ. ಇಲ್ಲಿ 2 ಲೈನ್ ಇದೆ, ಇಲ್ಲಿ 3 ಲೈನ್ ಇರುತ್ತೆ. ದಿಸ್ ಈಸ್ ಕಾಲ್ಡ್ ಎಸ್ ಮಾಡಿಫಿಕೇಷನ್, ಅಪ್ಡೇಷನ್. ಯಾಕೆ ಆಗ್ತಿದೆ ಅಂದರೆ ಅರ್ಥ ಮಾಡ್ಕೊಳ್ಳಿ. ಫಸ್ಟ್ ಥಿಂಗ್ ಅರ್ಥ ಮಾಡ್ಕೊಳ್ಳಿ. ವೆನ್ ಇನ್ 1950, 26th January 1950ಯಲ್ಲಿ ನಮಗೇನು ಕಾನ್ಸ್ಟಿಟ್ಯೂಷನ್ ಸಿಕ್ತಲ್ವ, ಫಸ್ಟ್ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ, ಇದನ್ನು ನಾವು ಫಸ್ಟ್ ಎಡಿಷನ್ ಅಂತ ಅಂದ್ಕೊಳ್ಳೋಣ. ಈ ಕಾನ್ಸ್ಟಿಟ್ಯೂಷನ್ ಪುಸ್ತಕ ಏನಿದೆ ಅಲ್ವಾ, ಮೊದಲನೇ ಕಾನ್ಸ್ಟಿಟ್ಯೂಷನ್ ಪುಸ್ತಕ, C for ಕಾನ್ಸ್ಟಿಟ್ಯೂಷನ್. ಈ ಪುಸ್ತಕದಲ್ಲಿರುವಂಥ ಕೆಲವೊಂದು ಪೇಜಸ್ನ ಫ್ಯೂಚರಲ್ಲಿ, ಇವಾಗ ಇದು 1950ರ ವಿಷಯ, ಇವಾಗ ಇಲ್ಲಿ ಬಂದರೆ 2023ರ ವಿಷಯ. ಇದು ದಿಸ್ ಕಾನ್ಸ್ಟಿಟ್ಯೂಷನ್ ಎರಡೂ ಒಂದೇ ಪುಸ್ತಕ. 2023ರಲ್ಲಿ ಏನಾಗಿದೆ, ಇಲ್ಲಿಂದ ಕೆಲವೊಂದು ಪ್ರಾವಿಷನ್ಸ್ನ, ಇಲ್ಲಿರುವಂಥ ಕೆಲವೊಂದು ಆರ್ಟಿಕಲ್ಸ್ ಏನಿದೆ ಅದು ಇಲ್ಲಿಲ್ಲ. ಸಮ್ ಆಫ್ ದ ಆರ್ಟಿಕಲ್ಸ್ ದಟ್ ವೇರ್ ದೇರ್ ಇನ್ 1950 ಆರ್ ನಾಟ್ ದೇರ್ ಇನ್ 2023. ಸಮ್ ಆಫ್ ದ ಆರ್ಟಿಕಲ್ಸ್ ಇಲ್ಲಿರಲಿಲ್ಲ ಬಟ್ ಇಲ್ಲಿ ಆ್ಯಡ್ ಆಗಿದೆ. ಆ್ಯಂಡ್ ಸಮ್ ಆಫ್ ದೆಮ್ ಆರ್ ಮಾಡಿಫೈಡ್. ಕೆಲವೊಂದು ಮಾಡಿಫೈ ಆಗ್ತಿದೆ. ಅರ್ಥ ಆಗ್ತಿದೆಯಾ? ಮಾಡಿಫೈ ಅಂದರೆ ಚೇಂಜ್ ಆಗ್ತಾ ಇದೆ. ಇದು ಯಾಕೆ ಆಗ್ತಿದೆ ಅಂದರೆ ವಿ ಹ್ಯಾವ್ ಅ ಕಾನ್ಸೆಪ್ಟ್ ಕಾಲ್ಡ್ ಆ್ಯಸ್ ಡಾಕ್ಟ್ರಿನ್ ಆಫ್ ಲಿವಿಂಗ್ ಟ್ರೀ. ಅರ್ಥ ಮಾಡ್ಕೊಳ್ಳಿ. ಡಾಕ್ಟ್ರೈನ್ ಆಫ್ ಲಿವಿಂಗ್ ಟ್ರೀ ಅನ್ನೋ ಒಂದು ಕಾನ್ಸೆಪ್ಟ್ ಇದೆ. ನಮ್ಮ ಕಾನ್ಸ್ಟಿಟ್ಯೂಷನ್ ಇದೆ ಅಲ್ವಾ, ಇದು ಒಂದು ಮರದ ಹಾಗೆ. ಇಟ್ ಈಸ್ ಲೈಕ್ ಅ ಟ್ರೀ, ಜೀವಂತವಾಗಿರುವಂಥ ಮರ. ಸೊ ಏನಾಗುತ್ತೆ, ಇದನ್ನು ನೀವು ಕಾನ್ಸ್ಟಿಟ್ಯೂಷನ್ ಅಂತ ಅಂದ್ಕೊಂಡ್ರೆ, ಇದು ಮರ ಅಂತ ಅಂದ್ಕೊಂಡ್ರೆ, ಏನಾಗ್ತಿದೆ, ಪ್ರತಿ ವರ್ಷ ಮರಕ್ಕೆ ಗ್ರೋ ಆಗ್ತಿದೆ. ದ ಟ್ರೀ ಈಸ್ ಗ್ರೋಯಿಂಗ್. ಇದು ನಿಂತ್ಕೊಂಡಿಲ್ಲ, ಇದು ಬೆಳೀತಾನೇ ಇದೆ. ಆ್ಯಸ್ ದ ಟೈಮ್ ಚೇಂಜಸ್ ನಮ್ಮ ಕಾನ್ಸ್ಟಿಟ್ಯೂಷನ್ ಕೂಡ ಚೇಂಜ್ ಆಗ್ತಾ ಹೋಗುತ್ತೆ. ಅದಕ್ಕೆ ಇದನ್ನ ಡಾಕ್ಟ್ರಿನ್ ಆಫ್ ಲಿವಿಂಗ್ ಟ್ರೀ ಅಂತ ಕರೀತಾರೆ. ಮರ ಬೆಳೀತಾ ಹೋಗುತ್ತೆ. 1950ರಲ್ಲಿ ಹೇಗಿತ್ತು, ಅದು ಬೆಳೆದು ಈಗ 2023ರಲ್ಲಿ ಮರ ಈ ಥರ ಕಾಣ್ತಿದೆ. ದಿಸ್ ಕಾನ್ಸೆಪ್ಟ್ ಇಸ್ ಕಾಲ್ಡ್ ಆಸ್ ಡಾಕ್ಟ್ರಿನ್ ಆಫ್ ಲಿವಿಂಗ್ ಟ್ರೀ. ಅಂದರೆ ನಮ್ಮ ಪುಸ್ತಕ ಹೇಗಿದೆಯೋ ಹಾಗೆ ಇರಲ್ಲ, ಕಾಲಕ್ಕೆ ಹೇಗೆ ನೆಸೆಸಿಟಿ ಇದೆಯೋ ಆ ಥರ ಚೇಂಜ್ ಆಗ್ತಾ ಹೋಗುತ್ತೆ. ಸ್ಟೇಟ್ಮೆಂಟ್ಸ್ನ ಚೇಂಜ್ ಮಾಡ್ಬೋದು, ಕ್ಲಾಸಸ್ನ ಚೇಂಜ್ ಮಾಡ್ಬೋದು, ಆರ್ಟಿಕಲ್ಸ್ನ ಚೇಂಜ್ ಮಾಡೋದು, ಪಾರ್ಟ್ಸ್ನ ಚೇಂಜ್ ಮಾಡ್ಬೋದು. ಅರ್ಥ ಆಗ್ತಿದೆ ಅಲ್ವಾ? ಶೆಡ್ಯೂಲ್ಸ್ನ ಕೂಡ ಚೇಂಜ್ ಮಾಡ್ಬೋದು. ದಿಸ್ ಈಸ್ ದ ಕಾನ್ಸೆಪ್ಟ್. ನಮಗೆ ತಕ್ಕಂಗೆ, ನಮಗೆ ಹೇಗೆ ಬೇಕೋ ಹಾಗೆ ಬುಕ್ನ ಮಾಡಿಫೈ ಮಾಡ್ತಾ ಹೋಗ್ತೇವೆ. ದ್ಯಾಟ್ ಥಿಂಗ್ ಈಸ್ ಕಾಲ್ಡ್ ಆಸ್ ಅಮೆಂಡ್ಮೆಂಟ್. ಅಮೆಂಡ್ಮೆಂಟ್ ಈಸ್ ಇನ್ ಸಿಂಪಲ್, ಅಮೆಂಡ್ಮೆಂಟ್ ಈಸ್ ಚೇಂಜಸ್ ಮೇಡ್ ಟು ದ ಕಾನ್ಸ್ಟಿಟ್ಯೂಷನ್. ಚೇಂಜಸ್ ಮೇಡ್ ಟು ದ ಕಾನ್ಸ್ಟಿಟ್ಯೂಷನ್. ನಮ್ಮ ಪುಸ್ತಕಕ್ಕೆ ಏನೇನು ಚೇಂಜಸ್ ಮಾಡಿದ್ದೀವಲ್ಲ, ಇದನ್ನು ಅಮೆಂಡ್ಮೆಂಟ್ಸ್ ಅಂತ ಕರೀತಾರೆ ಅಷ್ಟೇ. ನಾನು ನೆಕ್ಸ್ಟ್ ಟೈಮ್ ಅಮೆಂಡ್ಮೆಂಟ್ ಅಂದಾಗ ನೀವೇನಂತೀರಾ, ಇಟ್ ಈಸ್ ದ ಚೇಂಜಸ್ ಮೇಡ್ ಟು ದ ಕಾನ್ಸ್ಟಿಟ್ಯೂಷನ್. ಅಂದರೆ ಇವಾಗ ಒಂದು ವಿಷಯ ಅರ್ಥ ಮಾಡ್ಕೊಳ್ಳಿ. ಇದು ನಮ್ಮ ಕಾನ್ಸ್ಟಿಟ್ಯೂಷನ್ ಬುಕ್ದು ಒಂದು ಪುಟ. ಇದು ಒಂದು ಪುಟ. ಸೊ ಈ ಪುಟದಲ್ಲಿ ಕೆಲವೊಂದು ಸ್ಟೇಟ್ಮೆಂಟ್ಸ್ ಬರೆದಿದ್ದಾರೆ. ಸ್ಟೇಟ್ಮೆಂಟ್ ನಂಬರ್ 1, 2, 3, 4, 5, 6. ಆಯಿತಾ? ಇವಾಗ ಮೋದಿ ಗೌರ್ನಮೆಂಟ್ ಪವರಲ್ಲಿದೆ ಅಲ್ವಾ. ಸೊ ಇವರೇನು ಅಂದ್ಕೊಳ್ತಾರೆ, ಈ ಪುಸ್ತಕದ ಒಂದು ಲೈನ್ ಚೆನ್ನಾಗಿಲ್ಲ, ಈಗಿನ ಕಾಲಕ್ಕೆ ಸೆಟ್ ಆಗಲ್ಲ, ಸೊ ಇದನ್ನು ನಾವು ಚೇಂಜ್ ಮಾಡಬೇಕು. ಈ ಮೊದಲನೇ 2 ಲೈನ್ ಇದೆ ಅಲ್ವಾ, ಇದನ್ನು ನಾವು ಚೇಂಜ್ ಮಾಡಬೇಕಂತ ಇದ್ದಾರೆ. ಮಿಕ್ಕಿದ್ದೆಲ್ಲ ಹಾಗೆ ಇಡಬೇಕಂತ ಅಂದ್ಕೊಂಡಿದ್ದಾರೆ. ಈ ಚೇಂಜ್ ಮಾಡೋದೇನಿದೆ, ಈ ಬದಲಾವಣೆ ಏನಿದೆ, ದ್ಯಾಟ್ ಥಿಂಗ್ ಈಸ್ ಕಾಲ್ಡ್ ಆಸ್ ವಾಟ್? ಅಮೆಂಡ್ಮೆಂಟ್ಸ್. ಅರ್ಥ ಮಾಡ್ಕೊಳ್ಳಿ. ದ ಚೇಂಜಸ್ ಮೇಡ್ ಟು ದ ಕಾನ್ಸ್ಟಿಟ್ಯೂಷನ್ ಇಸ್ ಕಾಲ್ಡ್ ಆಸ್ ಅಮೆಂಡ್ಮೆಂಟ್. ಆ್ಯಂಡ್ ಇದನ್ನು ಮಾಡೋದು ಯಾರು? ದ ಅಮೆಂಡ್ಮೆಂಟ್ ಪವರ್ ಫಾರ್ ದ ಕಾನ್ಸ್ಟಿಟ್ಯೂಷನ್ is given only to the parliament.
ಇದನ್ನು ಬರೀ ಪಾರ್ಲಿಮೆಂಟ್ ಮಾತ್ರನೇ ಮಾಡ್ಬೋದು. ಈಗ ಪಾರ್ಲಿಮೆಂಟ್ ಅಂದರೆ ಏನಂತ ಒಂದು ಓವರ್ವ್ಯೂ ಕೊಡ್ತೇನೆ, ಹೇಗೆ ಚೇಂಜ್ ಆಗುತ್ತೆ ಅಂತ ಹೇಳ್ತೇನೆ. ಪಾರ್ಲಿಮೆಂಟ್ ಅಂದರೆ ಅರ್ಥ ಮಾಡ್ಕೊಳ್ಳಿ, ಇಟ್ ಈಸ್ ದ ಕಾಂಬಿನೇಷನ್ ಆಫ್ MPs. ನೀವು ಏನು MPಗೆ ವೋಟ್ ಹಾಕ್ತಿರಲ್ವ ಪ್ರತಿ 5 ವರ್ಷಕ್ಕೆ, ದೋಸ್ ಪೀಪಲ್ ಗೋ ಆ್ಯಂಡ್ ಸಿಟ್ ಇನ್ ದ ಪಾರ್ಲಿಮೆಂಟ್. ಸೊ ಈಗ ಕಾನ್ಸೆಪ್ಟಿಗೆ ಬರೋಣ. ನೋಡಿ, ಒಂದು ಅರ್ಥ ಮಾಡ್ಕೊಳ್ಳಿ, ಪ್ರತಿಯೊಂದು ನೋಡಿ ಈ ಚೇಂಜ್ ಇದೆ ಅಲ್ವಾ, ಈ ಚೇಂಜ್ ಕಾಣ್ತಿದ್ಯಾ? ಇಫ್ ಎನಿವನ್ ಈಸ್ ಪ್ರಪೋಸಿಂಗ್ ದ ಚೇಂಜ್, ಈ ಚೇಂಜ್ನ ಮಾಡಬೇಕು ಅಂತ ಯಾರಾದರೂ ಮುಂದೆ ಇಟ್ಟರೆ ಅರ್ಥ ಮಾಡ್ಕೊಳ್ಳಿ, ದಿಸ್ ಚೇಂಜ್ ಕ್ಯಾನ್ ಬಿ ಪ್ರಪೋಸ್ಡ್ ಬೈ ಎನ್ MP. ಈ ಚೇಂಜ್ನ ಯಾರು ಪ್ರಪೋಸ್ ಮಾಡ್ಬೋದು? ಆ MP ಕ್ಯಾನ್ ಪ್ರಪೋಸ್ ದ ಚೇಂಜ್. ಈ ಚೇಂಜನ್ನ ಎಲ್ಲಿ ಪ್ರೊಡ್ಯೂಸ್ ಮಾಡಬೇಕಂದ್ರೆ, ವ್ಯಾರ್ ದಿಸ್ ಚೇಂಜ್ ಶುಡ್ ಬಿ ಪ್ರೊಡ್ಯೂಸ್ಡ್ ಅಂದರೆ, ನೋಡಿ ನಮ್ಮ ಪಾರ್ಲಿಮೆಂಟ್, ನಾನು ಹೇಳ್ದೆ ಅಲ್ವಾ, ಹಿ ಈಸ್ ದ MP, ಇದು ನಮ್ಮ ಪಾರ್ಲಿಮೆಂಟ್ ಚಾಪ್ಟರ್ಗೆ ಬಂದಾಗ ಇನ್ನೂ ಡೆಪ್ತಾಗಿ ಹೇಳ್ತೇನೆ, ಇವಾಗ ಸ್ವಲ್ಪ ಓವರ್ವ್ಯೂ ಆಯಿತಾ. ಇದು ನಮ್ಮ ಪಾರ್ಲಿಮೆಂಟ್ ಆಯಿತಾ. ನಮ್ಮ ಪಾರ್ಲಿಮೆಂಟ್ಗೆ ಬೈ ಕ್ಯಾಮ್ರಲ್ ಲೆಜಿಸ್ಲೇಚರ್ ಇದೆ, ಬೈ ಕ್ಯಾಮರಲ್ ಲೆಜಿಸ್ಲೇಟರ್ ನೆನಪಿದೆಯಾ? ನಾನು ಹೇಳಿದ್ದೆ, ಹಿಸ್ಟ್ರಿಯಲ್ಲಿ ಹೇಳಿದ್ದೆ. ಅದರ ಅರ್ಥ ಏನು? ಪಾರ್ಲಿಮೆಂಟ್ಗೆ 2 ಮನೆ ಇದೆ. ಒನ್ ಈಸ್ ಕಾಲ್ಡ್ ಎಸ್ ಅಪ್ಪರ್ ಹೌಸ್, ಒಂದನ್ನು ಅಪ್ಪರ್ ಹೌಸ್ ಅಂತ ಕರಿತೇವೆ, ಆ್ಯಂಡ್ ಇನ್ನೊಂದನ್ನು ನಾವೇನಂತ ಕರಿತೇವೆ? ಲೋವರ್ ಹೌಸ್. ನಮ್ಮ ಪಾರ್ಲಿಮೆಂಟಲ್ಲಿ 2 ಮನೆ ಇದೆ. ಒನ್ ಈಸ್ ಕಾಲ್ಡ್ ಎಸ್ ಅಪ್ಪರ್ ಹೌಸ್ ಆ್ಯಂಡ್ ಒನ್ ಈಸ್ ಕಾಲ್ಡ್ ಆಸ್ ಲೋವರ್ ಹೌಸ್. ಇಲ್ಲೂ ಕೂಡ MP ಗಳಿದ್ದಾರೆ, ಇಲ್ಲೂ ಕೂಡ MP ಗಳು ಇದ್ದಾರೆ. ಸೊ ಏನಾಗ್ತಿದೆ, ಈ ಪರ್ಟಿಕ್ಯುಲರ್ MP ಕ್ಯಾನ್ ಬಿ ಅ ಮೆಂಬರ್ ಆಫ್ ಐದರ್ ಲೋಕಸಭಾ ಆರ್ ರಾಜ್ಯಸಭಾ. ಇದು ನಮ್ಮ ಲೋವರ್ ಹೌಸ್ನ ನಾವು ಲೋಕಸಭಾ ಅಂತ ಕರಿತೇವೆ, ಲೋವರ್ ಹೌಸ್ನ ಲೋಕಸಭಾ ಅಂತ ಕರಿತೇವೆ, ಅಪ್ಪರ್ ಹೌಸ್ನ ನಾವು ರಾಜ್ಯಸಭಾ ಅಂತ ಕರಿತೇವೆ. ಅರ್ಥ ಮಾಡ್ಕೊಳ್ಳಿ, ಈ ಮನುಷ್ಯ ಏನಿದೆ, ಈ MP ಏನಿದ್ದಾನೆ, ಹಿ ವಾಂಟ್ಸ್ ಟು ಪ್ರೊಡ್ಯೂಸ್ ದಿಸ್ ಡಾಕ್ಯುಮೆಂಟ್ ಫಾರ್ ದ ಚೇಂಜಸ್. ಈ ಡಾಕ್ಯುಮೆಂಟ್ನ ಮಹಾನ್ ಭಾವ ಅವ್ನು ಅಪ್ಪರ್ ಹೌಸ್ ಅವನಾಗಿದ್ದರೆ ಅಪ್ಪರ್ ಹೌಸಲ್ಲಿ ಪ್ರೊಡ್ಯೂಸ್ ಮಾಡ್ತಾನೆ, ಲೋವರ್ ಹೌಸ್ ಅವನಾದರೆ ಲೋವರ್ ಹೌಸಲ್ಲಿ ಪ್ರೊಡ್ಯೂಸ್ ಮಾಡ್ತಾನೆ. ಈ ಆರ್ಟಿಕಲ್ ಮೇಲೆ ಡಿಸ್ಕಷನ್ ಆಗುತ್ತೆ, ಏನು ಚೇಂಜಸ್ ಮಾಡಬೇಕಂತ ಇದ್ದಾರೋ ಅದ್ರ ಮೇಲೆ ಎಲ್ಲ MP ಗಳು ಒಂದು ಡಿಸ್ಕಷನ್ ಮಾಡ್ತಾರೆ. ದೆರ್ ಈಸ್ ಆಲ್ವೇಸ್ ಅ ಡಿಸ್ಕಷನ್. ಓಕೆ, ಇಲ್ಲೂ ಕೂಡ ಇದೆ. 2 ಟೀಮಿಂದ ಸಮ್ಮತಿ ಸಿಕ್ಕಿದ್ರೆ ಡಿಸ್ಕಷನ್ ಆದಮೇಲೆ ವೋಟಿಂಗ್ ಆಗುತ್ತೆ. ದೆರ್ ಇಸ್ ಸಮಥಿಂಗ್ ಕಾಲ್ಡ್ ಎಸ್ ವೋಟ್. ದೇ ಹ್ಯಾವ್ ಟು ವೋಟ್ ಆನ್ ದಿಸ್. ಅರ್ಥ ಆಗ್ತಿದೆಯಾ? ಈ ಬಿಲ್ ಪಾಸ್ ಆಗಬೇಕಾ ಇಲ್ವಾ ಅಂತ ನೋಡಿ. ಪ್ರಪೋಸಲ್ ಕೊಡುವಂಥ ಡಾಕ್ಯುಮೆಂಟ್ ಏನಿದೆ, ವೆನ್ ಇಟ್ ಈಸ್ ಸ್ಟಿಲ್ ಇನ್ ದ ಫೇಸ್ ಆಫ್ ಪ್ರಪೋಸಲ್ ಸ್ಟೇಜಲ್ಲಿ ಏನಿದೆ, ಐ ಲವ್ ಯು ಅಂತ ಸ್ಟೇಜ್ ಏನಿದೆ ಪ್ರಪೋಸಲ್, ದಿಸ್ ಈಸ್ ಕಾಲ್ಡ್ ಆಸ್ ಬಿಲ್. ಇಫ್ ಅ ಪ್ರಪೋಸಲ್ ಇಸ್ ಮೇಡ್, ದಟ್ ಡಾಕ್ಯುಮೆಂಟ್ ಈಸ್ ಕಾಲ್ಡ್ ಆಸ್ ವಾಟ್? ಬಿಲ್. ವೋಟ್ ಆದಮೇಲೆ ಇಬ್ಬರದು ಸಮ್ಮತಿ ಇದ್ದರೆ, ಅರ್ಥ ಮಾಡ್ಕೊಳ್ಳಿ, ವೋಟಿಂಗಲ್ಲಿ ಇಬ್ಬರದು ಸಮ್ಮತಿ ಇದ್ದರೆ ಆ ಬಿಲ್ ಇದೆ ಅಲ್ವಾ, ದಟ್ ಬಿಲ್ ಈಸ್ ಫಾರ್ವರ್ಡೆಡ್ ಟು ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಆ ಬಿಲ್ ಈಗ ಪ್ರೆಸಿಡೆಂಟ್ ಹತ್ರ ಹೋಗುತ್ತೆ, ನಮ್ಮ ದ್ರೌಪದಿ ಮುರ್ಮು ಅವ್ರ ಹತ್ರ ಹೋಗುತ್ತೆ, ಪ್ರೆಸಿಡೆಂಟ್ ಹತ್ರ ಹೋಗುತ್ತೆ. ಫೈನಲಿ ಆ ಬಿಲ್ ಪ್ರೆಸಿಡೆಂಟ್ ಹತ್ರ ಬರುತ್ತೆ. ಪ್ರೆಸಿಡೆಂಟ್ ಅವರು ಸೈನ್ ಮಾಡಬೇಕು. ಇಫ್ ಪ್ರೆಸಿಡೆಂಟ್ ಸೈನ್ಸ್ ಆನ್ ದ ಬಿಲ್, ಫಸ್ಟ್ ಏನಾಗ್ತಿದೆ, ಆ ಪ್ರಪೋಸಲ್ನ ಲೋಕಸಭಾ ಮತ್ತು ರಾಜ್ಯಸಭಾ ಎರಡರಲ್ಲೂ ಪ್ರೊಡ್ಯೂಸ್ ಮಾಡ್ತಿದ್ದಾರೆ. MP ಗಳು ಮಾತಾಡ್ತಾ ಇದ್ದಾರೆ, ಓಕೆ ಲೋಕಸಭಾದವರು ಈ ಬಿಲ್ನ ಪಾಸ್ ಮಾಡೋಣ, ಈ ಪ್ರಪೋಸಲ್ ಚೆನ್ನಾಗಿದೆ ಅಂತ ಹೇಳ್ತಾರೆ. ರಾಜ್ಯಸಭಾದವರು ಕೂಡ ಪ್ರಪೋಸಲ್ ಫಾರ್ವರ್ಡ್ ಮಾಡ್ತಾರೆ. 2 ಮನೆಯಿಂದ ಪಾಸ್ ಆದರೆ, ಇಟ್ ಈಸ್ ಪಾಸ್ಡ್ ಫ್ರಮ್ ಲೋಕಸಭಾ, ಇಟ್ ಈಸ್ ಆಲ್ಸೋ ಪಾಸ್ಡ್ ಫ್ರಮ್ ರಾಜ್ಯಸಭಾ ಆದರೆ, ಆ ಬಿಲ್ ನೆಕ್ಸ್ಟ್ ಪ್ರೆಸಿಡೆಂಟ್ ಹತ್ರ ಬರುತ್ತೆ. ಪ್ರೆಸಿಡೆಂಟ್ ಅವರು ಆ ಬಿಲ್ಗೆ ಸೈನ್ ಹೊಡೆದ್ರೆ, ಇಟ್ ವಿಲ್ ಬಿ ಕನ್ಸಿಡರ್ಡ್ ದ್ಯಾಸ್ ದ ಬಿಲ್ ಇಸ್ ಪಾಸ್ಡ್. ಆ ಪ್ರಪೋಸಲ್ ಇತ್ತಲ್ವಾ, ಅದನ್ನು ಎಲ್ಲರೂ ಎಕ್ಸೆಪ್ಟ್ ಮಾಡಿದ್ದಾರೆ ಅಂತ ಅಂದ್ಕೊಳ್ತಾರೆ. ಹಾಗೂ ನಾವು ದಿಸ್ ಬಿಲ್ ವಿಲ್ ಬಿ ಕಾಲ್ಡ್ ಆ್ಯಸ್ ಅನ್ ಆ್ಯಕ್ಟ್. ಅರ್ಥ ಮಾಡ್ಕೊಳ್ಳಿ, ಬಿಲ್ ಆ್ಯಕ್ಟ್ ಆಗೋದು ಹೇಗೆ? ಹೀಗೆ ಆ್ಯಕ್ಟ್ ಅಂತ ಏನು ಕರಿತೇವೆ ನಾವು, ರೌಲೆಟ್ ಆ್ಯಕ್ಟ್ ಅಂತ ನಾನು ಏನು ಹೇಳ್ತಿದ್ದೆ, ಆ ಆ್ಯಕ್ಟ್ ಇದೆ ಅಲ್ವಾ, ದಿಸ್ ಈಸ್ ದ ಫೈನಲ್ ಸ್ಟೇಜ್. ಆ ಬಿಲ್ ಬಿಕಮ್ಸ್ ಆ್ಯಕ್ಟ್ ವೆನ್ ಪ್ರೆಸಿಡೆಂಟ್ ಸೈನ್ಸ್ ಆನ್ ದಿಸ್ ಆಫ್ಟರ್ ದ ಪರ್ಮಿಷನ್ ಆಫ್ MPs ಆಫ್ ಬೋತ್ ದ ಹೌಸಸ್. ಈ ಆ್ಯಕ್ಟ್ ಏನಿದೆ, ದಿಸ್ ಈಸ್ ಆಲ್ಸೋ ನೌನ್ ಆಸ್ ಲಾ. ಇವಾಗ ಈ ಬಿಲ್ ಪ್ರಪೋಸಲ್ ಏನಿತ್ತು, ಇಟ್ ಹ್ಯಾಸ್ ಬಿಕಮ್ ದ ಲಾ ಆಫ್ ಮೈ ಕಂಟ್ರಿ. ಫಾರ್ ಎಕ್ಸಾಂಪಲ್ ಆ ಬಿಲ್ಲಲ್ಲಿ ಬರೆದಿತ್ತು, ಆ ಬಿಲ್ಲಲ್ಲಿ ಏನು ಬರೆದಿದ್ರು ಅಂದರೆ, ವೆರಿ ಸಿಂಪಲ್, ವೋಟಿಂಗ್ ರೈಟ್ಸ್ ಇದೆ ಅಲ್ವಾ, ವೋಟಿಂಗ್ ರೈಟ್ಸ್ ವಿಲ್ ಬಿ ಗಿವನ್ ಫ್ರಮ್ 16 years ಅಂತ ಹೇಳ್ತಾರೆ. ಇನ್ನು 16 ವರ್ಷ ದಾಟಿದವ್ರಿಗೆ ವೋಟಿಂಗ್ ರೈಟ್ಸ್ ಅಂತ ಮಾತುಕತೆ ಆಗುತ್ತೆ. ಈ ಬಿಲ್ ಮುಂದೆ ಬರುತ್ತೆ, ಲೋಕಸಭಾದವ್ರ ಹತ್ರ ಹೋಗುತ್ತೆ, ರಾಜ್ಯಸಭಾ ಹತ್ರನೂ ಹೋಗುತ್ತೆ, ಇಬ್ಬರದು ಕೂಡ ಸಮ್ಮತಿ ಸಿಗುತ್ತೆ. ಇದಾದ್ಮೇಲೆ ಇದರ ಹತ್ರ ಹೋಗುತ್ತೆ, ಪ್ರೆಸಿಡೆಂಟ್ ಆಫ್ ಇಂಡಿಯಾ ಹತ್ರ ಹೋಗುತ್ತೆ. ಪ್ರೆಸಿಡೆಂಟ್ ಅವ್ರು ಸೈನ್ ಹೊಡೆದ್ರೆ ಬಿಲ್ ವಿಲ್ ಬಿಕಮ್ ಅನ್ ಆ್ಯಕ್ಟ್. ಒಂದು ಸಲ ಆ್ಯಕ್ಟ್ ಆದಮೇಲೆ ಇಟ್ ಈಸ್ ದ ಲಾ ಆಫ್ ದ ನೇಚರ್. ಸೊ ಇವಾಗ ಏನಾಗುತ್ತೆ, 16 ವರ್ಷ ದಾಟಿರುವಂಥ ಪ್ರತಿಯೊಬ್ಬ ಯುವತಿಗೆ ವೋಟಿಂಗ್ ರೈಟ್ ಸಿಗುತ್ತೆ. ಇವಾಗ 18 ವರ್ಷ ಇದೆ, 18+ years ಎಕ್ಸಾಂಪಲ್ಗೆ ಹೇಳ್ತಾ ಇದ್ದಾನೆ. ಸೊ ಇವಾಗ ಅರ್ಥ ಆಯ್ತಾ, ಬಿಲ್ ಈಸ್ ಅ ಪ್ರಪೋಸಲ್ ಮೇಡ್ ಟು ಚೇಂಜ್ ಸಮಥಿಂಗ್ ಇನ್ ದ ಕಾನ್ಸ್ಟಿಟ್ಯೂಷನ್ ಆ್ಯಂಡ್ ಅನ್ ಆ್ಯಕ್ಟ್ ಈಸ್ ವೆನ್ ದ ಬಿಲ್ ಕಮ್ಸ್ ಇನ್ ಟು ಪವರ್. ಅರ್ಥ ಆಗ್ತಿದೆಯಾ? ಬಿಲ್ ಕಮ್ಸ್ ಇನ್ ಟು ಪವರ್. ಈ ಯೂಟ್ಯೂಬ್ ಕಮೆಂಟ್ಸ್ ಬರ್ತಿದೆ, ಬೇಜಾರು ಮಾಡ್ಕೋಬೇಡಿ. ಬಿಲ್ ಕಮ್ಸ್ ಇನ್ ಟು ಪವರ್. ಥ್ಯಾಂಕ್ ಯು PK ಅವರೇ, ನೋಡ್ತಾ ಇದ್ದರೆ ಯಾರದು, PK ಅವ್ರಿಗೂ ಥ್ಯಾಂಕ್ ಯು. ಓಕೆ, ಸೊ ಸಾರಿ. ಇದಾದಮೇಲೆ ಲೆಟ್ಸ್ ಕಂಟಿನ್ಯೂ. ಇದು ಅರ್ಥ ಆಯ್ತಾ, ಹೌ ಅ ಬಿಲ್ ಬಿಕಮ್ಸ್ ಅನ್ ಆ್ಯಕ್ಟ್.
So what is bill? It's a proposal. And what is act? When the bill is accepted by both Lok Sabha, Rajya Sabha and signed by the president. Idu artha aita? So this is how a bill becomes law. This is how a bill becomes law. ನಾವಿವಾಗ ಯಾವ ಬಿಲ್ ಬಗ್ಗೆ ನಾನು ಇವಾಗ ಮಾತಾಡೋದು ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಬಿಲ್. ಇವಾಗ ಬರೋಣ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಬಿಲ್ಸ್. ಅಮೆಂಡ್ಮೆಂಟ್ ಆಗೋಯ್ತು, ಸಾರಿ. ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಬಿಲ್ಸ್. ಇದು ಅರ್ಥ ಮಾಡ್ಕೊಳ್ಳಿ. ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಬಿಲ್ ಅಂದರೆ ಇಫ್ ಅ ಪ್ರಪೋಸಲ್ ಇಸ್ ಮೇಡ್, ಅರ್ಥ ಮಾಡ್ಕೊಳ್ಳಿ, ಇಫ್ ಅ ಪ್ರಪೋಸಲ್ ಇಸ್ ಮೇಡ್ ಟು ಚೇಂಜ್ ಸಮಥಿಂಗ್ ಇನ್ ದ ಬುಕ್ ಆಫ್ ದ ಕಾನ್ಸ್ಟಿಟ್ಯೂಷನ್. ನಮ್ಮ ಬುಕ್ ಏನಿದೆ ಆ ಬುಕ್ಕಲ್ಲಿ, ನಮ್ಮ ಕಾನ್ಸ್ಟಿಟ್ಯೂಷನ್ ಬುಕ್ಕಲ್ಲಿ ಚೇಂಜ್ನ ಪ್ರೊಡ್ಯೂಸ್ ಮಾಡಿದ್ರೆ, ಇಫ್ ಯು ಆರ್ ಟ್ರೈಯಿಂಗ್ ಟು ಚೇಂಜ್ ಸಮಥಿಂಗ್ ಇನ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ, ದಟ್ ಬಿಲ್ ಇಸ್ ಕಾಲ್ಡ್ ಆಸ್ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಬಿಲ್ಸ್. ಅರ್ಥ ಮಾಡ್ಕೊಳ್ಳಿ. ನಮ್ಮ ಪುಸ್ತಕವನ್ನು ನಾವು ಮಾಡಿಫೈ ಮಾಡೋಕ್ಕೆ ಟ್ರೈ ಮಾಡಿದ್ರೆ ದಟ್ ಬಿಲ್ ಇಸ್ ಕಾಲ್ಡ್ ಆಸ್ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಬಿಲ್ಸ್. ಇವಾಗ ಏನಾಗುತ್ತೆ, ಈ ಬಿಲ್ ಪಾಸ್ ಆದರೆ, ಅರ್ಥ ಮಾಡ್ಕೊಳ್ಳಿ, ಈ ಬಿಲ್ ಪಾಸ್ ಆದರೆ ಅಂದರೆ ಪ್ರೆಸಿಡೆಂಟ್ದು, ಲೋಕಸಭಾ, ರಾಜ್ಯಸಭಾ ಅವ್ರ ಪರ್ಮಿಷನ್ ಸಿಕ್ಕಿದ್ರೆ ಬುಕ್ಕಲ್ಲಿರುವಂಥ ಲೈನ್ಸ್ ಏನಿದೆ ಅದು ಚೇಂಜ್ ಆಗುತ್ತೆ. ದಿಸ್ ಈಸ್ ಕಾಲ್ಡ್ ಆಸ್ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಬಿಲ್ಸ್. ದಿಸ್ ಈಸ್ ಕಾಲ್ಡ್ ಆಸ್ ವಾಟ್? ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಬಿಲ್ಸ್. ಅರ್ಥ ಮಾಡ್ಕೊಳ್ಳಿ. ಇಫ್ ಯು ಆರ್ ಟ್ರೈಯಿಂಗ್ ಟು ಚೇಂಜ್ ಸಮಥಿಂಗ್ ಇನ್ ದ ಬುಕ್, ದಟ್ ಈಸ್ ಕಾಲ್ಡ್ ಆಸ್ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಬಿಲ್ಸ್. ಆ ಬುಕ್ ಯಾವುದು? ನಮ್ಮ ಭಾರತದ ಸಂವಿಧಾನ 26 ಜನವರಿ 1950 ಏನು ಬಂತು, ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರ ನೇತೃತ್ವದಲ್ಲಿ. ಆ ಪುಸ್ತಕದಲ್ಲಿ ಬದಲಾವಣೆಗಳನ್ನ ಮಾಡಬೇಕು ಅಂತ ಅಂದ್ಕೊಂಡ್ರೆ ಸಚ್ ಬಿಲ್ ಇಸ್ ಕಾಲ್ಡ್ ಆಸ್ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಬಿಲ್. ನೀವೀಗ ಅರ್ಥ ಮಾಡ್ಕೊಳ್ಳಿ, ನಾನೊಂದು ಚಿಕ್ಕ ವಿಷಯ ಹೇಳಿದ್ದೆ. ಫೀಚರ್ಸ್ ಆಫ್ ದ ಕಾನ್ಸ್ಟಿಟ್ಯೂಷನಲ್ಲಿ ಒಂದು ವಿಷಯ ಇತ್ತು. ಫೀಚರ್ಸ್ ಆಫ್ ದ ಕಾನ್ಸ್ಟಿಟ್ಯೂಷನಲ್ಲಿ ದೆರ್ ಈಸ್ ಅ ಬ್ಲೆಂಡ್. ಈ ಪಾಯಿಂಟ್ನ ರಿಕಾಲ್ ಮಾಡ್ತಾ ಇದ್ದಾರೆ. ದೆರ್ ಇಸ್ ಅ ಬ್ಲೆಂಡ್ ಬಿಟ್ವೀನ್ ರಿಜಿಡಿಟಿ ಆ್ಯಂಡ್ ಫ್ಲೆಕ್ಸಿಬಿಲಿಟಿ ಅಂತ. ಗೊತ್ತಿದೆಯಾ? ರಿಜಿಡಿಟಿ ಆ್ಯಂಡ್ ಫ್ಲೆಕ್ಸಿಬಿಲಿಟಿ ನೆನಪಿದೆಯಾ? ದೆರ್ ಇಸ್ ಅ ಬ್ಲೆಂಡ್ ಬಿಟ್ವೀನ್ ರಿಜಿಡಿಟಿ ಆ್ಯಂಡ್ ಫ್ಲೆಕ್ಸಿಬಿಲಿಟಿ. ಇವಾಗ ಅರ್ಥ ಮಾಡ್ಕೊಳ್ಳಿ, ನಮ್ಮ ಸರ್ಕಾರ 2 ಲೆವೆಲಲ್ಲಿದೆ. ಒಂದು ಸೆಂಟ್ರಲ್ ಗೌರ್ನಮೆಂಟ್ ಫಾರ್ಮಲ್ಲಿದೆ, ಇನ್ನೊಂದು ಪ್ರತಿ ರಾಜ್ಯದಲ್ಲಿ ಏನಿದೆ ಸ್ಟೇಟ್ ಗವರ್ನಮೆಂಟ್ಸ್ ಇದೆ. ಏನು ಬರೋದು, ಒಂದು ನಿಮಿಷ. ಪ್ರತಿಯೊಂದು ರಾಜ್ಯದಲ್ಲಿ ಏನಿದೆ ಸ್ಟೇಟ್ ಗವರ್ನಮೆಂಟ್ಸ್ ಕೂಡ ಇದೆ. ಸೆಂಟ್ರಲ್ ಗವರ್ನಮೆಂಟ್ ಇದೆ, ಸ್ಟೇಟ್ ಗವರ್ನಮೆಂಟ್ ಇದೆ. ಇವಾಗ ಅರ್ಥ ಮಾಡ್ಕೊಳ್ಳಿ, ಸೆಂಟ್ರಲ್ ಗವರ್ನಮೆಂಟ್ ಹತ್ರ ಕೆಲವೊಂದು ಸಬ್ಜೆಕ್ಟ್ಸ್ ಇದೆ, ಅವರು ಕೆಲವೊಂದು ವಿಷಯಗಳಲ್ಲಿ ಡಿಸಿಷನ್ ತಗೋಬೋದು. ಅದೇ ಹೇಳಿದೆ ಅಲ್ವಾ, ಆರ್ಮಿ ಆಗಿರ್ಬೋದು, ಎಕ್ಸ್ಟರ್ನಲ್ ಅಫೇರ್ಸ್ ಆಗಿರ್ಬೋದು, ಸೆಂಟ್ರಲ್ ಗವರ್ನಮೆಂಟ್ ನೋಡ್ಕೊಳ್ಳುತ್ತೆ. ಕೆಲವೊಂದನ್ನು ಸ್ಟೇಟ್ ಗವರ್ನಮೆಂಟ್ ನೋಡ್ಕೊಳ್ಳುತ್ತೆ. ಇವ್ರ ಹತ್ರ ಕೂಡ ಕೆಲವೊಂದು ಅಥಾರಿಟೀಸ್ ಇರುತ್ತೆ. ಇವಾಗ ಏನಾಗ್ತಿದೆ, ಇವರು ತಮಗೆ ಸಂಬಂಧಪಟ್ಟ ವಿಷಯಗಳನ್ನ ಚೇಂಜ್ ಮಾಡ್ಕೋಬೇಕಂತ ಇದ್ದರೆ, ಇವರು ಬರೀ ಸೆಂಟ್ರಲ್ ಗವರ್ನಮೆಂಟ್ ಕೈಯಲ್ಲಿರುವಂಥ ಪವರ್ಸ್ ಮೇಲೆ ಚೇಂಜಸ್ನ ಮಾಡಬೇಕಂತ ಇದ್ದರೆ ಸೆಂಟ್ರಲಲ್ಲಿರುವ ಪಾರ್ಲಿಮೆಂಟ್ MPs ಪರ್ಮಿಷನ್ ಕೊಟ್ಟರೆ ಸಾಕು. ಇಫ್ ಪಾರ್ಲಿಮೆಂಟೇರಿಯನ್ ಸಪೋರ್ಟ್, ಆಲ್ ದ MPs ಸಪೋರ್ಟ್ ದಟ್ ಬಿಲ್, ದ ಬಿಲ್ ವಿಲ್ ಬಿ ಪಾಸ್ಡ್. ಅರ್ಥ ಮಾಡ್ಕೊಳ್ಳಿ. ಸೆಂಟ್ರಲ್ ಗವರ್ನಮೆಂಟ್ ಹತ್ರ ಫಾರ್ ಎಕ್ಸಾಂಪಲ್ ಈಗ ಯೂನಿಯನ್ ಟೆರಿಟರೀಸ್ ಇದೆ ಅಲ್ವಾ, ಅದರಲ್ಲಿ ಏನೋ ಒಂದು ಚೇಂಜ್ ಮಾಡಬೇಕಂತ ಅಂದ್ಕೊಂಡ್ರೆ, ಚಿಕ್ಕ ಚೇಂಜಸ್, ಇಟ್ ಕ್ಯಾನ್ ಬಿ ಡನ್ ಥ್ರೂ ಸೆಂಟ್ರಲ್ ಗವರ್ನಮೆಂಟ್. ಯಾಕಂದರೆ ಇಲ್ಲಿ ಸ್ಟೇಟ್ ಗವರ್ನಮೆಂಟ್ಗೆ ಪವರ್ ಇಲ್ಲ. ಬಟ್ ಸ್ಟೇಟ್ ಗವರ್ನಮೆಂಟಲ್ಲಿ ಕೆಲವೊಂದು ಪವರ್ಸ್ ಇರುತ್ತೆ, ಅದನ್ನು ಚೇಂಜ್ ಮಾಡಬೇಕು ಅಂತ ಅಂದ್ಕೊಂಡ್ರೆ ಹಿ ಹ್ಯಾಸ್ ಟು ಟೇಕ್ ದ ಪರ್ಮಿಷನ್ ಆಫ್ ದ ಸ್ಟೇಟ್ ಗವರ್ನಮೆಂಟ್ಸ್ ಆ್ಯಸ್ ವೆಲ್. ಇವ್ರ ಹತ್ರ ಕೂಡ ಪಾಸ್ ಆಗಬೇಕು. ದ ಪಾರ್ಲಿಮೆಂಟ್ ಶುಡ್ ಆಲ್ಸೋ ಪಾಸ್ ಇಟ್ ಆ್ಯಂಡ್ ಇವನ್ ದ ಸ್ಟೇಟ್ ಲೆಜಿಸ್ಲೇಚರ್ಸ್ ಶುಡ್ ಆಲ್ಸೋ ಪಾಸ್ ಇಟ್. ಸ್ಟೇಟ್ ಲೆಜಿಸ್ಲೇಚರ್ ಅಂದ್ರೇನು? MLAs. ಅರ್ಥ ಮಾಡ್ಕೊಳ್ಳಿ. ಸ್ಟೇಟ್ ಲೆವೆಲಲ್ಲಿ MLA ಇರ್ತಾರೆ, ಮೆಂಬರ್ ಆಫ್ ಲೆಜಿಸ್ಲೇಟಿವ್ ಅಸೆಂಬ್ಲಿ, ಆ್ಯಂಡ್ ಸೆಂಟ್ರಲ್ ಲೆವೆಲಲ್ಲಿ MP ಇರ್ತಾರೆ, ಮೆಂಬರ್ ಆಫ್ ದ ಪಾರ್ಲಿಮೆಂಟ್. ಕೆಲವೊಂದು ವಿಷಯದಲ್ಲಿ ಓನ್ಲಿ ಸೆಂಟ್ರಲ್ ಗವರ್ನಮೆಂಟ್ ಕ್ಯಾನ್ ಟೇಕ್ ಡಿಸಿಷನ್ಸ್. ಕೆಲವೊಂದು ವಿಷಯದಲ್ಲಿ ದೇ ಹ್ಯಾವ್ ಟು ಸೀಕ್ ದ ಅಡ್ವೈಸ್ ಆಫ್ ಆರ್ ದ ಪರ್ಮಿಷನ್ ಆಫ್ ಸ್ಟೇಟ್ ಗವರ್ನಮೆಂಟ್ಸ್. ಸೊ ಇವಾಗ ಅರ್ಥ ಮಾಡ್ಕೊಳ್ತಾ ಹೋಗೋಣ ಯಾವ್ಯಾವ ಥರ ಮೆಜಾರಿಟಿಯಲ್ಲಿ ಪಾಸ್ ಆಗ್ತಾ ಹೋಗುತ್ತೆ. ನೋಡಿ, ಯಾವ್ಯಾವ ಬಿಲ್ ಯಾವ್ಯಾವ ಮೆಜಾರಿಟಿಯಲ್ಲಿ ಪಾಸ್ ಆಗುತ್ತೆ ಅಂತ ಆಮೇಲೆ ಮಾತಾಡ್ತೇನೆ. ನಾವು ಆ ಟಾಪಿಕ್ಗೆ, ನಾವು ಆರ್ಟಿಕಲ್ಸ್ಗೆ ಬಂದಾಗ ಮಾತಾಡ್ತೇನೆ. ಇವಾಗ ನಾನು ಹೇಳ್ತಾ ಇರೋದೇನು, ಪಾರ್ಲಿಮೆಂಟಲ್ಲಿ ಯಾವ ಥರ ವೋಟಿಂಗ್ಗಳಾಗತ್ತೆ ಒಂದು ಬಿಲ್ ಮೇಲೆ ಅಂತ. ಇಫ್ ಅ ಬಿಲ್ ಹ್ಯಾಸ್ ಟು ಬಿ ಪಾಸ್ಡ್, ವಾಟ್ ಆ್ಯಂಡ್ ಆಲ್ ಟೈಪ್ಸ್ ಆಫ್ ವೋಟಿಂಗ್ ಪವರ್ಸ್ ಇದೆ ಅಂತ ಅರ್ಥ ಮಾಡ್ಕೊಳ್ಳೋಣ. ಇವಾಗ ನಾನು ಏನು ಮಾತಾಡ್ತಾ ಇದ್ದೇನೆ, ಇಲ್ಲಿ ಈ ಫೇಸಲ್ಲಿ ಡಿಸ್ಕಷನ್ ಆಗಿ ಬಿಲ್ ಪಾಸ್ ಆಗುತ್ತೆ ಅಂದೆ ಅಲ್ವಾ, ಥ್ರೂ ವೋಟ್. ಈ ಡಿಫ್ರೆಂಟ್ ಟೈಪ್ಸ್ ಆಫ್ ವೋಟಿಂಗ್ ಏನು ಅಂತ ನಾವು ಮಾತಾಡಬೇಕು. ಸೊ ಶುರು ಮಾಡೋಣ. ಸೊ ಸ್ಟಾರ್ಟ್ ಮಾಡಿ, ನಾನು ಬರಿತಾ ಹೋಗ್ತೇನೆ, ನೀವು ಬರಿತಾ ಹೋಗಿ. ಇದನ್ನು ವೋಟ್ ಅಂದರೆ ಏನು, ವೋಟ್ ಹಾಕೋದು ಯಾಕೆ, ಯಾರಿಗೆ ಮೆಜಾರಿಟಿ ಇದೆ ಅಂತ ನೋಡೋಕ್ಕೆ ಅಷ್ಟೇ. ವೋಟಿಂಗ್ ಇಸ್ ಡನ್ ಟು ಸಿ ಹೂ ಈಸ್ ಹ್ಯಾವಿಂಗ್ ದ ಮೆಜಾರಿಟಿ. ಆ್ಯಂಡ್ ನಾವು ಐ ಆಮ್ ಗೋನಾ ಟಾಕ್ ಅಬೌಟ್ ಟೈಪ್ಸ್ ಆಫ್ ಮೆಜಾರಿಟೀಸ್. ಟೈಪ್ಸ್ ಆಫ್ ಮೆಜಾರಿಟಿ. ನೋಡಿ, ಕೆಲವೊಂದು ಆರ್ಟಿಕಲ್ಸ್ನ ಅಮೆಂಡ್ ಮಾಡೋಕ್ಕೆ ಮೆಜಾರಿಟೀಸ್ದು ಡಿಫ್ರೆಂಟ್ ಟೈಪ್ಸಲ್ಲಿ ಬಿಲ್ ಪಾಸ್ ಆಗಬೇಕು. ಕೆಲವೊಂದು ಈಸಿಯಾಗಿ ಪಾಸ್ ಆಗುತ್ತೆ, ಫ್ಲೆಕ್ಸಿಬಿಲಿಟಿ. ಕೆಲವೊಂದು ಟಫ್ ಆಗಿ ಪಾಸ್ ಆಗುತ್ತೆ, ರಿಜಿಡಿಟಿ. ಅರ್ಥ ಮಾಡ್ಕೊಳ್ಳಿ, ಫ್ಲೆಕ್ಸಿಬಿಲಿಟಿ ಆ್ಯಂಡ್ ರಿಜಿಡಿಟಿ. ಸೊ ಫಸ್ಟ್ ಟೈಪ್ ಆಫ್, ಅರ್ಥ ಮಾಡ್ಕೊಳ್ಳಿ, ದ ಫಸ್ಟ್ ಟೈಪ್ ಆಫ್ ಮೆಜಾರಿಟಿ ಈಸ್ ಕಾಲ್ಡ್ ಆಸ್ ಸಿಂಪಲ್ ಮೆಜಾರಿಟಿ.
ಸಾಮಾನ್ಯ ಮೆಜಾರಿಟಿ. ದ ಫಸ್ಟ್ ಟೈಪ್ ಆಫ್ ಮೆಜಾರಿಟಿ ಇಸ್ ಕಾಲ್ಡ್ ಆಸ್ ಸಿಂಪಲ್ ಮೆಜಾರಿಟಿ. ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ. 50% ಪೀಪಲ್ ಆಫ್ ದ ಹೌಸ್, 50% ಪೀಪಲ್ ಆಫ್ ದ ಹೌಸ್ ಅಂದರೆ ಐದರ್ ಇಟ್ ಈಸ್ ಲೋಕಸಭಾ or ರಾಜ್ಯಸಭಾ, ಎಲ್ಲಿ ಬಿಲ್ ಕಾಲ್ ಆಗ್ತಿದೆ ಅಂತ. 50% ಪೀಪಲ್ ಆಫ್ ದ ಹೌಸ್ ಪ್ರೆಸೆಂಟ್ ಆ್ಯಂಡ್ ವೋಟಿಂಗ್ ಮಸ್ಟ್ ಸಪೋರ್ಟ್. ಅಷ್ಟೇ. ಇದ್ರದ್ದು ಅರ್ಥ ಏನಂತ ನನಗೆ ಎಕ್ಸ್ಪ್ಲೇನ್ ಮಾಡ್ತಾನೆ. 50% ಪೀಪಲ್ ಆಫ್ ದ ಹೌಸ್ ಪ್ರೆಸೆಂಟ್ ಆ್ಯಂಡ್ ವೋಟಿಂಗ್ ಮಸ್ಟ್ ಸಪೋರ್ಟ್ ಅಂದರೆ, ಇವಾಗ ಒಂದು ಹೌಸ್ ಇದೆ, ಲೋಕಸಭಾ ಅಂತ ಇಟ್ಕೊಳ್ಳಿ, ಜಸ್ಟ್ ಲೋಕಸಭಾ ಇದೆ ಅಂತ ಇಟ್ಕೊಳ್ಳಿ. ಲೋಕಸಭಾದಲ್ಲಿ 543 MPs ಇದ್ದಾರೆ, ನಂಗೆ ಗೊತ್ತಿದೆ. ಇವಾಗ ಜಸ್ಟ್ 100 MP ಇದ್ದಾರೆ ಅಂತ ಇಟ್ಕೊಳ್ಳಿ. ಲೋಕಸಭಾದ ಕೆಪಾಸಿಟಿ ಎಷ್ಟು? 100 MPಗಳು. ಕ್ಯಾಲ್ಕುಲೇಷನ್ ಈಸಿ ಆಗುತ್ತೆ. ವೋಟ್ ಆ ಬಿಲ್ ಕಾಲ್ ಆಗಿದ್ದ ದಿನ, ವೆನ್ ದ ಬಿಲ್ ವಾಸ್ ಸಪೋಸ್ ಟು ಬಿ ವೋಟೆಡ್, ಅವತ್ತು ಬರೀ 90 ಜನ ಮಾತ್ರ ಬಂದಿದ್ದರು. 100 ಜನ MPಗಳಲ್ಲಿ 90 ಜನ ಮಾತ್ರ ಬಂದಿದ್ದರು. ಸೊ ಪ್ರೆಸೆಂಟ್ ಸ್ಟ್ರೆಂತ್ ಏನು? ಟೋಟಲ್ ನಂಬರ್ ಆಫ್ MPs ಪ್ರೆಸೆಂಟ್ ಈಸ್ 90. ಅರ್ಥ ಆಗ್ತಿದೆಯಾ? 90 ಜನ ಬಂದಿದ್ದರು. ಆಮೇಲೆ ಏನಾಯಿತು? ಬಿಲ್ ಕಾಲ್ ಆದಾಗ, ವೆನ್ ದ ಬಿಲ್ ವಾಸ್ ಕಾಲ್ಡ್ ಫಾರ್ ವೋಟಿಂಗ್, ಈ 90ರಲ್ಲಿ ಬರೀ 50 ಜನ ಮಾತ್ರ ವೋಟ್ ಮಾಡಿದ್ರು. ಈ 90ರಲ್ಲಿ 50 ಜನ ಮಾತ್ರ ವೋಟ್ ಮಾಡಿದ್ರು. ಅಂದರೆ ಪ್ರೆಸೆಂಟ್ ಆ್ಯಂಡ್ ವೋಟಿಂಗ್ ಎಷ್ಟು ಜನ? ಬರೀ 50 ಜನ ಮಾತ್ರ ವೋಟ್ ಹಾಕಿದ್ದು. ಅದರಲ್ಲಿ ಎಷ್ಟು ಜನ ಸಪೋರ್ಟ್ ಕೊಡಬೇಕು? 50%. ಇದರದ್ದು 50% ಅಂದರೆ ಏನು? 50 × 1/2. ಕರೆಕ್ಟ್ ತಾನೆ? ಹಾಫ್. ಇದ್ರದ್ದು ಅರ್ಧ ಏನಂತ ನೋಡ್ಕೋಬೇಕು. ಎಷ್ಟು? 25 MPಗಳು +1. ಇದ್ರದ್ದು ಕಾನ್ಸೆಪ್ಟ್ ವೆರಿ ಸಿಂಪಲ್. MP ಕೌಂಟ್ +1 ಡಿವೈಡೆಡ್ ಬೈ 2 ಈಸ್ ಸಿಂಪಲ್ ಮೆಜಾರಿಟಿ. ಅಂದರೆ MPಗಳು ಎಷ್ಟಿದ್ರು? 50 ಜನ ಇದ್ದರು. +1 ಡಿವೈಡೆಡ್ ಬೈ 2 ಅಂದರೆ ಎಷ್ಟು? 26 ಜನ MPಗಳು ಪಾಸ್ ಮಾಡಿದ್ರೆ ಬಿಲ್ ಪಾಸ್ ಆಗುತ್ತೆ. 50%ಗಿಂತ ಸ್ವಲ್ಪ ಜಾಸ್ತಿ ಇದ್ದರೆ ದ ಬಿಲ್ ವಿಲ್ ಬಿ ಕನ್ಸಿಡರ್ಡ್ ಆಸ್ ವಾಟ್? ಪಾಸ್ಡ್. 50% ಜನ ವೋಟ್ ಆಗ್ತಿರೋದ್ರಲ್ಲಿ ಬಿಲ್ನ ಸಪೋರ್ಟ್ ಮಾಡಿದ್ರೆ ಬಿಲ್ ಪಾಸ್ ಆಗುತ್ತೆ. ದಿಸ್ ಈಸ್ ಕಾಲ್ಡ್ ಎ ಸಿಂಪಲ್ ಮೆಜಾರಿಟಿ, ವೇರ್ 50% ಆಫ್ ದ ಪೀಪಲ್ ಆಫ್ ದ ಹೌಸ್ ಪ್ರೆಸೆಂಟ್ ಆ್ಯಂಡ್ ವೋಟಿಂಗ್ ಮಸ್ಟ್ ಸಪೋರ್ಟ್ ದ ಬಿಲ್. 25 ವೋಟ್ 26 ವೋಟ್ ಬಿದ್ದರೆ ಬಿಲ್ ಪಾಸ್ ಆಗುತ್ತೆ. ಅರ್ಥ ಆಗ್ತಿದೆಯಾ? ಸಿಂಪಲ್ ಮೆಜಾರಿಟಿ 50% ವೋಟ್ ಬಂದೇ ಬರಬೇಕು ಅಂತ ಹೇಳ್ತಾರೆ. ದಿಸ್ ಈಸ್ ಸಿಂಪಲ್ ಮೆಜಾರಿಟಿ. ಕೆಲವೊಂದು ಕ್ಲಾಸಸ್ನ ಸಿಂಪಲ್ ಮೆಜಾರಿಟಿಯಲ್ಲಿ ಪಾಸ್ ಮಾಡ್ಕೋಬೋದು. ಇದಾದಮೇಲೆ ಸೆಕೆಂಡ್ ಒನ್ ಬರುತ್ತೆ ಅಬ್ಸಲ್ಯೂಟ್ ಮೆಜಾರಿಟಿ. ಸೆಕೆಂಡ್ ಒನ್ ಈಸ್ ಅಬ್ಸಲ್ಯೂಟ್ ಮೆಜಾರಿಟಿ. ಸಿಂಪಲ್ ಮೆಜಾರಿಟಿ ಅರ್ಥ ಆಯ್ತಲ್ಲ, ಪ್ರೆಸೆಂಟ್ ಆ್ಯಂಡ್ ವೋಟಿಂಗ್. ಇದು ಅಬ್ಸಲ್ಯೂಟ್ ಮೆಜಾರಿಟಿ. ಇದರ ಅರ್ಥ ಏನು? 50% ಆಫ್ ದ ಸ್ಟ್ರೆಂತ್ ಆಫ್ ದ ಹೌಸ್. ಫಿನಿಶ್. 50% ಆಫ್ ಸ್ಟ್ರೆಂತ್ ಆಫ್ ದ ಹೌಸ್. ಸ್ಟ್ರೆಂತ್ ಆಫ್ ದ ಹೌಸ್. ಅರ್ಥ ಮಾಡ್ಕೊಳ್ಳಿ. ಮತ್ತೆ ಎಕ್ಸಾಂಪಲ್, ಲೋಕಸಭಾ ಇದೆ, ಅದರಲ್ಲಿ 100 MPಗಳಿದ್ದಾರೆ. ನಾನು 100 ಅಂತ ಹೇಳ್ತಾ ಇದ್ದೇನೆ. ಪಾರ್ಲಿಮೆಂಟಿಗೆ ಬಂದಾಗ 543 ಅಂತ ಹೇಳ್ತೇನೆ. ಇವಾಗ ಅರ್ಥ ಆಗಲಿಕ್ಕೆ, ಇದರಲ್ಲಿ ಅವತ್ತು 90 ಜನ ಬಂದಿದ್ದರು. ವೋಟಿಂಗ್ ದಿನ ಎಷ್ಟು ಜನ ಬಂದಿದ್ದರು? 90 ಜನ ಬಂದಿದ್ದರು. ಅದರಲ್ಲಿ 80 ಜನ ವೋಟ್ ಹಾಕಿದ್ರು. ಅರ್ಥ ಮಾಡ್ಕೊಳ್ಳಿ. 90 ಜನ ಬಂದಿದ್ದರು, 80 ಜನ ವೋಟ್ ಹಾಕಿದ್ರು. ವಾಟ್ ಈಸ್ ಇಟ್ ಸೇಯಿಂಗ್? 50% ಆಫ್ ದ ಸ್ಟ್ರೆಂತ್ ಆಫ್ ದ ಹೌಸ್. ಟೋಟಲ್ ಸ್ಟ್ರೆಂತ್ ಎಷ್ಟು ಮನೆದು? 100 ಜನ. ಇದ್ರದ್ದು 50% ಅಂದರೆ ಏನು? ಇಂಟು 1/2. 50 ಜನ ಸಪೋರ್ಟ್ ಮಾಡಲೇಬೇಕು. 50 + 1% ಶುಡ್ ಸಪೋರ್ಟ್ ಇಟ್. ಮೋರ್ ದೆನ್ 50% ಆಫ್ ದ ಆ್ಯಕ್ಚುವಲ್ ಸ್ಟ್ರೆಂತ್ ಆಫ್ ದ ಹೌಸ್. ಅರ್ಥ ಆಗ್ತಿದೆಯಾ? ಟೋಟಲ್ ಸ್ಟ್ರೆಂತ್ ಆಫ್ ದ ಹೌಸ್ದು 50% ಅಂದರೆ ಇದೇನಾಗುತ್ತೆ? 100 + 1 ಡಿವೈಡೆಡ್ ಬೈ 2 ವಿಚ್ ಈಸ್ 51 ಪೀಪಲ್ ಶುಡ್ ಸಪೋರ್ಟ್. ಎಷ್ಟು ಜನ ಪ್ರೆಸೆಂಟ್ ಇದ್ದರು, ಎಷ್ಟು ಜನ ವೋಟ್ ಹಾಕಿದ್ರು ಮ್ಯಾಟ್ರ್ ಆಗಲ್ಲ. ಹೌಸದು 50% ಸಪೋರ್ಟ್ ಬರಲೇಬೇಕು. ಈಗ ಕ್ಯಾಲ್ಕುಲೇಟ್ ಮಾಡಿ. 80 + 1 ಡಿವೈಡೆಡ್ ಬೈ 2 ಅಂದರೆ ಎಷ್ಟಾಗತ್ತೆ? 2 1s 2 40s 41 40 + 1 ಈಸ್ 41. ಬೇಕಾಗಿದ್ದ ಸಪೋರ್ಟ್ ಎಷ್ಟು? 50. ದ ಬಿಲ್ ವಿಲ್ ಫೇಲ್. ಅರ್ಥ ಆಗ್ತಿದೆಯಾ? ಇಲ್ಲಿ ಬಿಲ್ ಫೇಲ್ ಆಗತ್ತೆ. ಈ ಥರ ನೀವು ಅರ್ಥ ಮಾಡ್ಕೊಳ್ತಾ ಹೋಗಬೇಕು. ಇಲ್ಲಿ ಬಿಲ್ ಫೇಲ್ ಆಯಿತು ತಾನೇ? ಬಿಕಾಸ್ 50% ಆಫ್ ದ ಪ್ರೆಸೆಂಟ್ ಆ್ಯಂಡ್ ವೋಟಿಂಗ್ 50% ಆಯಿತು, ಬಟ್ ಟೋಟಲ್ ಹೌಸ್ ಆಫ್ ದ ಸ್ಟ್ರೆಂತ್ ಮ್ಯಾಚ್ ಆಗಲಿಲ್ಲ. ದಿಸ್ ಈಸ್ ಕಾಲ್ಡ್ ಆಸ್ ವಾಟ್? ಅಬ್ಸಲ್ಯೂಟ್ ಮೆಜಾರಿಟಿ. ಅಬ್ಸಲ್ಯೂಟ್ ಮೆಜಾರಿಟಿ ಅಂದರೆ 50% ಆಫ್ ದ ಸ್ಟ್ರೆಂತ್ ಆಫ್ ದ ಹೌಸ್. ಸಿಂಪಲ್ ಮೆಜಾರಿಟಿ ಅಂದರೆ ಏನು? ಎಷ್ಟು ಜನ ಪ್ರೆಸೆಂಟ್ ಆ್ಯಂಡ್ ವೋಟಿಂಗ್ ಇದ್ರೋ ಅದರಲ್ಲಿ 50 ಜನ ಸಪೋರ್ಟ್ ಮಾಡಬೇಕು. ದೀಸ್ ಆರ್ ದ 2 ಟೈಪ್ಸ್ ಆಫ್ ಮೆಜಾರಿಟೀಸ್. ಇದು ಫ್ಲೆಕ್ಸಿಬಲ್ ಅಲ್ವಾ? ಇಟ್ ಈಸ್ ಈಸಿ ಟು ಗೆಟ್ ಅಲ್ವಾ? ಇದು ಸಿಕ್ಕಾಪಟ್ಟೆ ಈಸಿ, ಪಾಸಿಬಲ್. ಇನ್ನೊಂದು ಬರುತ್ತೆ ಥರ್ಡ್ ಒನ್, ಎಫೆಕ್ಟಿವ್ ಮೆಜಾರಿಟಿ. ಎಫೆಕ್ಟಿವ್ ಮೆಜಾರಿಟಿ ಅಂದರೆ ಏನಂತ ಸ್ವಲ್ಪ ಅರ್ಥ ಮಾಡ್ಕೋಬೇಕು. ಇಟ್ಸ್ ಸ್ವಲ್ಪ ಕಾಂಪ್ಲಿಕೇಟೆಡ್. ಎಫೆಕ್ಟಿವ್ ಮೆಜಾರಿಟಿ ಅಂದರೆ ಒಂದು ಹೌಸ್ ಇದೆ, ಇದರಲ್ಲಿ 100 ಸೀಟ್ಸ್ ಇದೆ. ಅರ್ಥ ಮಾಡ್ಕೊಳ್ಳಿ. ಒಂದು ಹೌಸ್ ಇದೆ ಲೋಕಸಭಾ, ಇದರಲ್ಲಿ 100 ಸೀಟ್ಗಳಿದೆ, 100 MPಗಳು ಕೂತ್ಕೋಬೋದು. ಬಟ್ ಅನ್ಫಾರ್ಚುನೇಟ್ಲಿ ಏನಾಗಿದೆ, 4 ಜನ ತೀರೋಗಿದ್ದಾರೆ, 4 ಜನ ತೀರೋದ್ರು. ಸೊ ಉಳಿದಿರೋ MPಗಳೆಷ್ಟು? 96. ಸೊ ದಿಸ್ ಈಸ್ ದ ಎಫೆಕ್ಟಿವ್ ಕೌಂಟ್. ಎಫೆಕ್ಟಿವ್ ಕೌಂಟ್ ಅಂದರೆ ಟೋಟಲ್ ನಂಬರ್ ಆಫ್ MPs ಪ್ರೆಸೆಂಟ್. MP ಸೀಟ್ಸ್ ಆಕ್ಯುಪೈಡ್ ಅಂತ ಅಂದ್ಕೊಳ್ಳಿ.
ಟೋಟಲ್ ನಂಬರ್ ಆಫ್ ಎಂ ಪಿ ಸೀಟ್ಸ್ ಆಕ್ಯುಪೈಡ್, ಎಷ್ಟು ಜನ ಇದ್ದಾರೆ ಅಂತ. ಇಟ್ಸ್ ನಾಟ್ ದ ಆ್ಯಕ್ಚುವಲ್ ಹೌಸ್, ಎಷ್ಟು ಜನ ಎಂ ಪಿಗಳು ಆ್ಯಕ್ಟಿವ್ ಆಗಿದ್ದಾರೆ ಅಂತ. ಇದ್ರದ್ದು 50% ಇರಬೇಕು. ಸೊ ಇಟ್ ಈಸ್ 96/2 + 1, 2 1s 2 4s 2 18s, ಕರೆಕ್ಟಾ? 2 4s 2 8s 16, ಕರೆಕ್ಟ್. 2 4s 2 8s 16 + 1 49 ಬರ್ತಾ ಇದೆ. ಎಷ್ಟು? 49 ಬರ್ತಾ ಇದೆ. ಸೊ ಈ 49 ಪೀಪಲ್ ಸಪೋರ್ಟ್ ದ ಬಿಲ್, ಇಟ್ ವಿಲ್ ಪಾಸ್. ಮ್ಯಾಥ್ಸ್ ನಂಗೆ ಅಷ್ಟು ಬರಲ್ಲ, ತಪ್ಪಾಗಿದ್ರೆ ಕ್ಷಮಿಸಿ. ಸೊ ಈ 49 48 ಎಷ್ಟು ಜನ ಆಗೋರು ಏನೋ ಒಂದು ಅರ್ಥ ಮಾಡ್ಕೊಳ್ಳಿ. ಎಫೆಕ್ಟಿವ್ ಅಂದರೆ ಏನು? ದ ಟೋಟಲ್ ನಂಬರ್ ಆಫ್ ಸೀಟ್ಸ್ ಆಕ್ಯುಪೈಡ್ ಇನ್ ದ ಹೌಸ್, ಅದರದ್ದು 50% ಬಂದರೆ ದ ಬಿಲ್ ವಿಲ್ ಬಿ ಪಾಸ್ಡ್. ಅರ್ಥ ಮಾಡ್ಕೊಳ್ಳಿ. ಎಫೆಕ್ಟಿವ್ ಅಂದರೆ ಎಷ್ಟು ಜನ ಜೀವಂತವಾಗಿದ್ದಾರೆ, ಎಷ್ಟು ಜನ ಆಫೀಸ್ನ ಹೋಲ್ಡ್ ಮಾಡ್ತಾ ಇದ್ದಾರೆ ಅಂತ. ನಂಬರ್ ಆಫ್ ಸೀಟ್ಸ್ ಆಕ್ಯುಪೈಡ್, ನಾಟ್ ವೇಕೆಂಟ್. ಹಿಯರ್ ಅಬ್ಸಲ್ಯೂಟ್ ಅಂದರೆ ಎಂ ಪಿ ಬದುಕಿರಲಿ ತೀರೋಗಿರಲಿ, ಕೆಲಸ ಮಾಡ್ತಿರಲಿ ಮಾಡದೇ ಇರಲಿ, 100 ಸೀಟ್ ಅಂತ ಇದ್ದರೆ 50 ಜನ ಸಪೋರ್ಟ್ ಮಾಡಲೇಬೇಕು. 50 + 1% ಶುಡ್ ಸಪೋರ್ಟ್ ದ ಬಿಲ್. ಇಲ್ಲೇನು 96 + 1 / 2 ಶುಡ್ ಸಪೋರ್ಟ್ ದ ಬಿಲ್. ಅರ್ಥ ಆಯ್ತಾ? ಸೊ ದೀಸ್ ಆರ್ ದ 3 ಫಾರ್ಮ್ಸ್ ಆಫ್ ಮೆಜಾರಿಟೀಸ್. ಒನ್ ಈಸ್ ಸಿಂಪಲ್, ಸೆಕೆಂಡ್ ಒನ್ ಈಸ್ ಅಬ್ಸಲ್ಯೂಟ್, ಆ್ಯಂಡ್ ಥರ್ಡ್ ಒನ್ ಈಸ್ ಎಫೆಕ್ಟಿವ್. ಯಾವ್ಯಾವ ಥರ ಬಿಲ್ ಎಲ್ಲೆಲ್ಲಿ ಕಾಲ್ ಆಗುತ್ತೆ ಅಂತ ನಾನು ಕ್ಲಾಸಸಲ್ಲಿ ಹೇಳ್ತಾ ಹೋಗ್ತೇನೆ. ಅರ್ಥ ಮಾಡ್ಕೊಳ್ಳಿ. ಸಿಂಪಲ್ ಅಂದರೆ 50% ಆಫ್ ದ ಪೀಪಲ್ ಪ್ರೆಸೆಂಟ್ ಆ್ಯಂಡ್ ವೋಟಿಂಗ್. ಅಬ್ಸಲ್ಯೂಟ್ ಅಂದರೆ 50% ಆಫ್ ಹೌಸ್ ಸೀಟ್ಸ್, 50% ಸೀಟ್ಸ್ ಸಪೋರ್ಟ್ ಮಾಡಲೇಬೇಕು. ಎಫೆಕ್ಟಿವ್ ಅಂದರೆ 50% ಆಫ್ ಆಕ್ಯುಪೈಡ್ ಸೀಟ್ಸ್, ಎಷ್ಟು ಜನ ಆಫೀಸಲ್ಲಿದ್ದಾರೆ ಅಂತ. ಇಷ್ಟು ಅರ್ಥ ಆದರೆ ಐ ಆಮ್ ಡನ್ ವಿತ್ ಫ್ಲೆಕ್ಸಿಬಲ್ ಪಾರ್ಟ್. ಇವಾಗ ರಿಜಿಡ್ ಪಾರ್ಟಿಗೆ ಬರೋಣ. ರಿಜಿಡ್ ಇವಾಗ ನಾವು ರಿಜಿಡಿಟಿ ಬಗ್ಗೆ ಮಾತಾಡೋಣ. ನೋಡಿ, ಸಮ್ ಆಫ್ ದ ಆರ್ಟಿಕಲ್ಸ್ ಆಫ್ ದ ಕಾನ್ಸ್ಟಿಟ್ಯೂಷನ್, ಏನು ಗುರು ರಿಜಿಡ್ ಸ್ಪೆಲ್ಲಿಂಗೇ ಬರ್ತಲ್ಲ, ಸಮ್ ಆಫ್ ದ ಆರ್ಟಿಕಲ್ಸ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಕ್ಯಾನ್ ಬಿ ಚೇಂಜ್ಡ್ ಯೂಸಿಂಗ್ ದೀಸ್ 3. ಸೊ ಇಟ್ ಈಸ್ ಸಿಂಪಲ್. ಈಗ ಬರೋದು ರಿಜಿಡ್. ಹಾರ್ಡ್ ಅಂದರೆ ಏನು ನೋಡಿ, ಇದಕ್ಕೆ ಕೆಲವೊಂದು ಆರ್ಟಿಕಲ್ಸ್ ಇದೆ. ಒಂದು ಆರ್ಟಿಕಲ್, ಫಸ್ಟ್ ಆರ್ಟಿಕಲ್ ತಗೊಳ್ಳಿ, ಆರ್ಟಿಕಲ್ 249. ದ ಫಸ್ಟ್ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಬಿಲ್ ಕ್ಯಾನ್ ಬಿ ಚೇಂಜ್ಡ್ ಯೂಸಿಂಗ್ ಆರ್ಟಿಕಲ್ 249. ಆರ್ಟಿಕಲ್ 249 ಇಸ್ ಕಾಲ್ಡ್ ಆಸ್ ರಿಜಿಡ್ ಅಂದರೆ ಸ್ಪೆಷಲ್ ಮೆಜಾರಿಟೀಸ್. ರಿಜಿಡಿಟಿ ಅಂದರೆ ಸ್ಪೆಷಲ್ ಮೆಜಾರಿಟಿ. ಇದು ಕೆಲವೊಂದು ಸ್ಪೆಷಲ್ ಪ್ರಾವಿಷನ್ಸ್ ಇರುತ್ತೆ. ಸೊ ಆರ್ಟಿಕಲ್ 249 ಸೇಸ್ ವಾಟ್? 2/3 percentage of people, 2/3 of people present and voting must support the bill. ಇವಾಗ ಚೇಂಜ್ ಆಗ್ತಿದೆ ನೋಡಿ. ಅವಾಗ 50% ಇತ್ತು, ಇವಾಗ 2/3% ಇದೆ. 2/3 ಇದರ ಅರ್ಥ ಏನು? 90 ಜನ ವೋಟ್ ಮಾಡ್ತಾ ಇದ್ರೆ ಸಿಂಪಲ್ ಮೆಜಾರಿಟಿ ಆದರೆ 45 ಜನ ಪಾಸ್ ಮಾಡಿದ್ರೆ ಸಾಕು, ಕರೆಕ್ಟ್ ತಾನೆ? ಅರ್ಧ. ಸಿಂಪಲ್ ಮೆಜಾರಿಟಿ ಆದರೆ 45 ಜನ ಪಾಸ್ ಮಾಡಿದ್ರೆ ಆಗತ್ತೆ. ಇದು ಹಂಗಲ್ಲ. ಈಗ 90 × 2/3, 2 1s 2 30s, ಕರೆಕ್ಟಾ? 2 1s 2 30s. 30 × 2 is 60 people have to support. ನಾವು ನೋಡಿ ಡಿಫ್ರೆನ್ಸ್ ಇದೆ. ಇಲ್ಲಿ ಓನ್ಲಿ 15 ಪೀಪಲ್ ಸಿಂಪಲ್ ಮೆಜಾರಿಟಿಯಲ್ಲಿ, ಇಲ್ಲಿ 60 ಪೀಪಲ್. ಯಾರು ಪ್ರೆಸೆಂಟ್ ಇದ್ದಾರೋ, ದ ಒನ್ ಹೂ ಇಸ್ ಪ್ರೆಸೆಂಟ್ ಆ್ಯಂಡ್ ವೋಟಿಂಗ್, ಅದರಲ್ಲಿ 2/3 ಅಮೌಂಟ್ ಆಫ್ ಪೀಪಲ್ ಶುಡ್ ಸಪೋರ್ಟ್ ದ ಬಿಲ್. ಇದು ಕಷ್ಟನಾ ಅಲ್ವಾ? ಇಟ್ ಈಸ್ ಹಾರ್ಡ್. ಕಂಪ್ಯಾರಿಟಿವ್ಲಿ ದಿಸ್ ಈಸ್ ಹಾರ್ಡ್ ಟು ಅಬ್ಟೈನ್. ಸಿಂಪಲ್ ಮೆಜಾರಿಟಿಯಲ್ಲಾದರೆ ಬರುತ್ತೆ, ಬಟ್ ಇದರಲ್ಲಿ ಬರಲ್ಲ. ಸೊ ವಾಟ್ ಈಸ್ ಆರ್ಟಿಕಲ್ 249 ಸೇಸ್? 2/3% ಆಫ್ ದ ಪೀಪಲ್ ಪ್ರೆಸೆಂಟ್ ಆ್ಯಂಡ್ ವೋಟಿಂಗ್ ಶುಡ್ ಸಪೋರ್ಟ್ ದ ಬಿಲ್. ಇದು ಅರ್ಥ ಆಗಿದ್ರೆ ಐ ಕ್ಯಾನ್ ಗೋ ಟು ದ ನೆಕ್ಸ್ಟ್ ಇಂಪಾರ್ಟೆಂಟ್ ಆರ್ಟಿಕಲ್ಸ್, ದಟ್ ಈಸ್ amendments under article 368. very very important. Constitutional amendments under article 368. ಅದರಲ್ಲಿ ಫಸ್ಟ್ ಕ್ಯಾಟಗರಿ ಟೈಪ್ 1 ಏನಂದರೆ a bill can be passed if it has absolute majority. ಕಂಪಲ್ಸರಿ absolute majority ಇರಲೇಬೇಕು. a bill will be passed if it is as absolute majority plus article 249. ಅರ್ಥ ಮಾಡ್ಕೊಳ್ಳಿ. ಅಬ್ಸಲ್ಯೂಟ್ ಮೆಜಾರಿಟಿ ಅಂದರೆ ಏನು? 50% ವೋಟ್ ಆನ್ ಸ್ಟ್ರೆಂತ್ ಆಫ್ ಹೌಸ್. ಅಂದರೆ 100 ಜನ ಎಂ ಪಿಗಳಿದ್ದರೆ 50 ಜನ ಎಂ ಪಿಗಳು ಸಪೋರ್ಟ್ ಮಾಡಲೇಬೇಕು. ಇಫ್ 100 is the strength of the house, 50 ಜನ ಎಂ ಪಿ ಸಪೋರ್ಟ್ ಮಾಡಲೇಬೇಕು. ಇದು ಒಂದು ಕಡೆ ಆದರೆ, ಪ್ಲಸ್ ವೋಟ್ ಮಾಡಬೇಕಾದ್ರೆ ಕೂಡ 2/3 ಅಮೌಂಟ್ ಆಫ್ ಪೀಪಲ್ ಹೂ ಆರ್ ವೋಟಿಂಗ್ ಶುಡ್ ಆಲ್ಸೋ ಸಪೋರ್ಟ್ ದ ಬಿಲ್. ಅದು ಎರಡು ಅರ್ಥ ಆಗಿದ್ದರೆ ಇದು ಕೂಡ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಏನು ಹೇಳ್ತಾ ಇದ್ದಾರೆ? ಅಬ್ಸಲ್ಯೂಟ್ ಮೆಜಾರಿಟಿ ಇರಲೇಬೇಕು, ಇಟ್ಸ್ ಕಂಪಲ್ಸರಿ. ಹೌಸಲ್ಲಿ 100 ಸೀಟ್ ಇದ್ದರೆ 50 ಜನ ಸಪೋರ್ಟ್ ಮಾಡಲೇಬೇಕು. ಪ್ಲಸ್ 2/3 ಆಫ್ ದ ಪೀಪಲ್ ಪ್ರೆಸೆಂಟ್ ಆ್ಯಂಡ್ ವೋಟಿಂಗ್. ಅವತ್ತು ಪ್ರೆಸೆಂಟ್ ಇದ್ದು
ವೋಟ್ ಹಾಕಿದ್ರಲ್ಲೂ ಕೂಡ 2/3 ಅಮೌಂಟ್ ಆಫ್ ಪೀಪಲ್ ಶುಡ್ ಸಪೋರ್ಟ್ ದ ಬಿಲ್. ಇವಾಗ ಹೇಳಿ, ಇದು ಹಾರ್ಡ್ ಅಲ್ವಾ? ಈಸ್ ಇಟ್ ಈಸಿ ಟು ಗೆಟ್ ಸಮ್ ಮೆಜಾರಿಟಿ? ಆ ಥರ ಮೆಜಾರಿಟಿ ತೊಗೊಳಕ್ಕೆ ಈಸಿ ಆಗತ್ತಾ? ಇಲ್ಲ, ದಿಸ್ ಈಸ್ ಹಾರ್ಡ್. ಸೊ ದಿಸ್ ಈಸ್ ಆ್ಯಕ್ಟಿಂಗ್ ಲೈಕ್ ದ ರಿಜಿಡ್ ಕಾನ್ಸ್ಟಿಟ್ಯೂಷನ್. ರಿಜಿಡ್ ಪಾರ್ಟ್ಸ್ನ ಅಮೆಂಡ್ ಮಾಡೋಕ್ಕೆ ಈ ಥರ ಇರುತ್ತೆ. ಕೆಲವೊಂದು ಇಂಪಾರ್ಟೆಂಟ್ ಪಾರ್ಟ್ಸ್ನ ಹಲವಾರು ಥರ ಚೇಂಜ್ ಮಾಡೋಕ್ಕಾಗಲ್ಲ. ನಮ್ಮ ಫೌಂಡಿಂಗ್ ಫಾದರ್ಸ್ ತುಂಬ ತಲೆ ಓಡಿಸಿದ್ರು. ಒನ್ ಆರ್ಟಿಕಲ್ ಈಸ್ ಆರ್ಟಿಕಲ್ 249 ವಿಚ್ ಸೇಸ್ ವಾಟ್? 2/3 ಪೀಪಲ್ ಪ್ರೆಸೆಂಟ್ ಆ್ಯಂಡ್ ವೋಟಿಂಗ್. ಆರ್ಟಿಕಲ್ 368 ಅಲ್ಲಿ ಕ್ಯಾಟಗರಿ 1 249 ಪ್ಲಸ್ ಅಬ್ಸಲ್ಯೂಟ್ ಮೆಜಾರಿಟಿ. ಇದಾಯ್ತಾ? ನೆಕ್ಸ್ಟ್ ಆರ್ಟಿಕಲ್ 368 ಅಲ್ಲಿ ಕ್ಯಾಟಗರಿ 2. ಆರ್ಟಿಕಲ್ 368 ಅಲ್ಲಿ ಕ್ಯಾಟಗರಿ 2 ನೋಟ್ ಮಾಡ್ಕೊಳ್ಳಿ. ಆರ್ಟಿಕಲ್ 249 ಇದೆ, ದಟ್ ಈಸ್ 2/3 ಪ್ರೆಸೆಂಟ್ ಆ್ಯಂಡ್ ವೋಟಿಂಗ್ ಕೂಡ ಇರಬೇಕು, ಪ್ಲಸ್ ಅಬ್ಸಲ್ಯೂಟ್ ಮೆಜಾರಿಟಿ ಕೂಡ ಇರಬೇಕು. 2/3 ಪ್ರೆಸೆಂಟ್ ಆ್ಯಂಡ್ ವೋಟಿಂಗ್ ಕೂಡ ಇರಬೇಕು, ಅಬ್ಸಲ್ಯೂಟ್ ಮೆಜಾರಿಟಿ ಕೂಡ ಇರಬೇಕು, ಪ್ಲಸ್ 50% ರಾಟಿಫಿಕೇಷನ್ ಆಫ್ ಸ್ಟೇಟ್ಸ್. ಇದು ಬೆಂಕಿ. 50% ರಾಟಿಫಿಕೇಷನ್ ಆಫ್ ಸ್ಟೇಟ್ಸ್. ನೋಡಿ, 50% ರಾಟಿಫಿಕೇಷನ್ ಆಫ್ ಸ್ಟೇಟ್ಸ್ ಅಂದರೆ ಏನು? ಇಫ್ ಅ ಬಿಲ್ ಇಸ್ ಚೇಂಜಿಂಗ್ ದ ಫೆಡರಲ್ ಪಾರ್ಟ್ ಆಫ್ ದ ಕಾನ್ಸ್ಟಿಟ್ಯೂಷನ್, ಫೆಡರಲಿಸಮ್, ಒಂದು ಬಿಲ್ ಫೆಡರಲಿಸಮ್ನ ಚೇಂಜ್ ಮಾಡ್ತಾ ಇದ್ರೆ ಸ್ಟೇಟ್ ಗವರ್ನಮೆಂಟ್ ಸೆಂಟ್ರಲ್ ಗವರ್ನಮೆಂಟ್ ಎರಡು ಎಫೆಕ್ಟ್ ಆದರೆ, ಫಾರ್ ಎಕ್ಸಾಂಪಲ್ GST ಗೊತ್ತಾ? ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್, ಜಿ ಎಸ್ ಟಿ. ಈ GST ಬಂದಾಗ ಸೆಂಟ್ರಲ್ ಗವರ್ನಮೆಂಟ್ಗೆ ಕೂಡ ಫರಕ್ ಬಿತ್ತು, ಸ್ಟೇಟ್ ಗವರ್ನಮೆಂಟ್ಗೆ ಕೂಡ ಫರಕ್ ಬಿತ್ತು ತಾನೆ. ಬೋತ್ ದ ಗವರ್ನಮೆಂಟ್ ಸ್ಟೇಟ್ಸ್ ವೇರ್ ಹ್ಯಾವಿಂಗ್ ಎಫೆಕ್ಟ್ ಆನ್ GST. ಅದಕ್ಕೆ ಇದನ್ನು ಇಂಪ್ಲಿಮೆಂಟ್ ಮಾಡೋಕ್ಕಿಂತ ಮುಂಚೆ ಏನು, ಸ್ಟೇಟ್ ಗವರ್ನಮೆಂಟ್ಸ್ನ ಅವ್ರು ಕನ್ಸಲ್ಟ್ ಮಾಡಿದರು. ದಿಸ್ ಈಸ್ ಕಾಲ್ಡ್ ಆಸ್ ರಾಟಿಫಿಕೇಷನ್. ಟಾಕಿಂಗ್ ವಿತ್ ದ ಸ್ಟೇಟ್ ಗವರ್ನಮೆಂಟ್. ಕರ್ನಾಟಕ ಲೆಜಿಸ್ಲೇಟಿವ್ ಅಸೆಂಬ್ಲಿ ಬಸವರಾಜ ಬೊಮ್ಮಾಯಿ ಅವರು ಅವ್ರ ಟೀಮ್ ಕೂಡ ಸಪೋರ್ಟ್ ಮಾಡಬೇಕು. ಆಂಧ್ರ ಪ್ರದೇಶದಲ್ಲಿ ಜಗನ್ಮೋಹನ್ ರೆಡ್ಡಿ ಅವರು ಕೂಡ ಸಪೋರ್ಟ್ ಮಾಡಬೇಕು. ಇಲ್ಲಿ ತೆಲಂಗಾಣದಲ್ಲಿ KCR ಗವರ್ನಮೆಂಟ್ ಇದೆ, ಅವರು ಕೂಡ ಸಪೋರ್ಟ್ ಮಾಡಬೇಕು. ಉತ್ತರ ಪ್ರದೇಶದಲ್ಲಿ ನಮ್ಮ ಇವರಿದ್ದಾರೆ ಯೋಗಿ, ಅವರು ಕೂಡ ಸಪೋರ್ಟ್ ಮಾಡಬೇಕು. ಕಾನ್ಸೆಪ್ಟ್ ಏನಪ್ಪ ಅಂದರೆ ಅರ್ಥ ಮಾಡ್ಕೊಳ್ಳಿ. ಇಫ್ ಅ ಬಿಲ್ is altering the federation or if it is making any effect on the states of the country, ನಮ್ಮ ರಾಜ್ಯಗಳ ಮೇಲೆ ಅದು ಎಫೆಕ್ಟ್ ಆಗ್ತಾ ಇದ್ರೆ ಸಚ್ ಥಿಂಗ್ ಇಸ್ ಕಾಲ್ಡ್ ಆಸ್ ಅ ಬಿಲ್ ದಟ್ ಈಸ್ ಎಫೆಕ್ಟಿಂಗ್ ದ ಫೆಡರಲ್ ಸ್ಟ್ರಕ್ಚರ್. ಫೆಡರಲಿಸಮ್ಗೆ ಬಂದಾಗ ಇದ್ರ ಬಗ್ಗೆ ಮಾತಾಡ್ತೇನೆ, ಡೋಂಟ್ ವರಿ. ಇವಾಗ ಅರ್ಥ ಮಾಡ್ಕೊಳ್ಳಿ, ನಮ್ಮ ದೇಶದಲ್ಲಿರುವಂಥ ರಾಜ್ಯಗಳಿಗೆ ಎಫೆಕ್ಟ್ ಆದರೆ ದಟ್ ಥಿಂಗ್ ಇಸ್ ಕಾಲ್ಡ್ ಆಸ್ ಫೆಡರಲ್ ಸ್ಟ್ರಕ್ಚರ್. ಸೊ ಇಂಥ ಬಿಲ್ ಪಾಸ್ ಮಾಡೋಕ್ಕೆ ಏನು ಬೇಕಂದರೆ ಆರ್ಟಿಕಲ್ 249 ಇರಬೇಕು, 2/3 ಪ್ರೆಸೆಂಟ್ ಆ್ಯಂಡ್ ವೋಟಿಂಗ್ ಆ ಕ್ಯಾಟಗರಿ ಬರುತ್ತೆ, ಪ್ಲಸ್ ಅಬ್ಸಲ್ಯೂಟ್ ಮೆಜಾರಿಟಿ ಕೂಡ ಬರುತ್ತೆ, ಅಬ್ಸಲ್ಯೂಟ್ ಮೆಜಾರಿಟಿ ಕೂಡ ಬರಬೇಕು, ಪ್ಲಸ್ 50% ರಾಟಿಫಿಕೇಷನ್. 50% ರಾಟಿಫಿಕೇಷನ್ ಅಂದರೆ ಏನು? ಇವಾಗ ನಮ್ಮ ಹತ್ರ 29 ರಾಜ್ಯಗಳಿವೆ ಅಲ್ವಾ? ನಮ್ಮ ದೇಶದಲ್ಲಿ 28 ರಾಜ್ಯಗಳೇನಿದೆ ಅಲ್ಲ, ಇದರಲ್ಲಿ 50% ರಾಜ್ಯಗಳು ಈ ಬಿಲ್ನ ಸಪೋರ್ಟ್ ಮಾಡಬೇಕು. ಕರ್ನಾಟಕನೂ ಸಪೋರ್ಟ್ ಮಾಡಬೇಕು, ಆಂಧ್ರ ಪ್ರದೇಶ ಸಪೋರ್ಟ್ ಮಾಡಬೇಕು, ಕೇರಳ, ಉತ್ತರ ಪ್ರದೇಶ, ತಮಿಳುನಾಡು, ಯಾವುದಾದ್ರೂ ಸರಿ 50% ಸ್ಟೇಟ್ಸ್ ಶುಡ್ ಸಪೋರ್ಟ್ ದಿಸ್ ಬಿಲ್. ಆ ಸ್ಟೇಟ್ ಬಿಲ್ ಹೆಂಗೆ ಪಾಸ್ ಆಗುತ್ತೆ? ನಮ್ಮ ವಿಧಾನಸೌಧಕ್ಕೆ ಬಿಲ್ ಬರುತ್ತೆ. ಈಗ ಇದೇ ಬಿಲ್ಲು ವಿಧಾನಸೌಧಕ್ಕೆ ಬರುತ್ತೆ, ವಿಧಾನಸೌಧ ಆಯಿತಾ? ಬಸವರಾಜ ಬೊಮ್ಮಾಯಿಯವರು ಇದನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಇಲ್ಲಿ ಏನಾಗಬೇಕು, ಸ್ಟೇಟ್ ಲೆಜಿಸ್ಲೇಚರ್ಸ್ ಅಂತ ಕರೀತಾರೆ. ಸೆಂಟ್ರಲ್ ಇರೋದನ್ನ ಪಾರ್ಲಿಮೆಂಟ್ ಅಂತ ಕರೆದ್ರೆ ವಿಧಾನಸೌಧನ ಸ್ಟೇಟ್ ಲೆಜಿಸ್ಲೇಚರ್ ಅಂತ ಕರೀತಾರೆ. ಇಲ್ಲಿ ಸಿಂಪಲ್ ಮೆಜಾರಿಟಿಯಲ್ಲಿ ಬಿಲ್ ಪಾಸ್ ಆಗಬೇಕು. ಎಲ್ಲ ಸಿಂಪಲ್ ಮೆಜಾರಿಟಿಯಲ್ಲಿ ಬಿಲ್ ಪಾಸ್ ಆಗಬೇಕು. 50% ಸ್ಟೇಟ್ಗಳು ಸಿಂಪಲ್ ಮೆಜಾರಿಟಿಯಲ್ಲಿ ಆ ಬಿಲ್ನ ಪಾಸ್ ಮಾಡಿದ್ರೆ ದಟ್ ಈಸ್ ಕಾಲ್ಡ್ ಆಸ್ ರಾಟಿಫಿಕೇಷನ್ ಆಫ್ 50% ಆಫ್ ದ ಸ್ಟೇಟ್ಸ್. ಸ್ಟೇಟ್ಸಲ್ಲಿ 50% ಮೆಜಾರಿಟಿ ಸಿಂಪಲ್ ಮೆಜಾರಿಟಿಯಲ್ಲಿ ಮಾಡಿ ತೋರಿಸ್ತಾರೆ. 50 ಸ್ಟೇಟಲ್ಲಿ ಬಿಲ್ ಸಿಂಪಲ್ ಮೆಜಾರಿಟಿಯಲ್ಲೂ ಪಾಸ್ ಆಗಬೇಕು, ಪ್ಲಸ್ ಸೆಂಟರಲ್ಲಿ ಅಬ್ಸಲ್ಯೂಟ್ ಮೆಜಾರಿಟಿ ಕೂಡ ಇರಬೇಕು. ದಟ್ ಈಸ್ 50% ಆಫ್ ದ ಸ್ಟ್ರೆಂತ್ ಆಫ್ ಈಚ್ ಹೌಸ್, ಫಾಲೋಡ್ ಬೈ ದ ಕ್ಲಾಸ್ ಆಫ್ ಆರ್ಟಿಕಲ್ 249 ದಟ್ ಈಸ್ 2/3 ಪ್ರೆಸೆಂಟ್ ಆ್ಯಂಡ್ ವೋಟಿಂಗ್. ಆರ್ಟಿಕಲ್ 249 ಅಂತ ಬರಿಬೇಡಿ, ನೀವಲ್ಲಿ 2/3 ಪೀಪಲ್ ಪ್ರೆಸೆಂಟ್ ಆ್ಯಂಡ್ ವೋಟಿಂಗ್ ಅಂತ ಬರೀರಿ. ನನಗೆ ಜಾಗ ಇಲ್ಲ, ಅದಕ್ಕೆ ಆರ್ಟಿಕಲ್ 249 ಅಂತ ಬರಿತಾ ಇದ್ದೇನೆ, ಅರ್ಥ ಆಗತ್ತೆ ಅಂತ ನೀವಾಗಿ ಬರಿಬೇಡಿ. ಆರ್ಟಿಕಲ್ 368 ಟೆಲ್ಸ್ ವಾಟ್? 2/3 ಪೀಪಲ್ ಪ್ರೆಸೆಂಟ್ ಆ್ಯಂಡ್ ವೋಟಿಂಗ್ ಪ್ಲಸ್ ಅಬ್ಸಲ್ಯೂಟ್ ಮೆಜಾರಿಟಿ. ಸೆಕೆಂಡ್ ಟೈಪ್, ಇಫ್ ಇಟ್ ಈಸ್ ಆಲ್ಟರಿಂಗ್ ದ ಫೆಡರಲ್ ಸ್ಟ್ರಕ್ಚರ್, if it is altering the federal structure, article 368 with special majority, with absolute majority, plus ratification of 50% of the states. Ratification ಅಂದರೆ ಏನು? ಆ ಬಿಲ್ನ ಪ್ರತಿಯೊಂದು ರಾಜ್ಯಕ್ಕೂ ಕಳಿಸ್ತಾರೆ. ಅಲ್ಲಿರುವಂಥ ರಾಜ್ಯ ಸಭೆಗಳು, ಸ್ಟೇಟ್ ಲೆಜಿಸ್ಲೇಚರ್ಸ್, ನಮ್ಮ ವಿಧಾನಸೌಧದಲ್ಲಿರುವಂಥ MP ಗಳು, MLAಗಳು ಏನು ಮಾಡಬೇಕು? ಅದನ್ನು 50% ಸಿಂಪಲ್ ಮೆಜಾರಿಟಿ ಪ್ರೆಸೆಂಟ್ ಆ್ಯಂಡ್ ವೋಟಿಂಗಲ್ಲಿ ಪಾಸ್ ಮಾಡಬೇಕು. 50 ರಾಜ್ಯಗಳು ಪಾಸ್ ಮಾಡಬೇಕು. ಈಸಿನಾ? ಈಸ್ ಇಟ್ ಈಸಿ? ದಿಸ್ ಈಸ್ ಆಲ್ಸೋ ವೆರಿ ವೆರಿ ಹಾರ್ಡ್. ಇದು ದಿ ಮೋಸ್ಟ್ ಟಫೆಸ್ಟ್ ಅಮೆಂಡ್ಮೆಂಟ್ಸ್ ಅಲ್ಲಿ ಇದು ಬರುತ್ತೆ. ಸೆಕೆಂಡ್ ಇದು ಆಯಿತಾ? ದೆರ್ ಈಸ್ ಒನ್ ಮೋರ್. ಇವಾಗ ಹೇಳ್ತೇನೆ, ಆರ್ಟಿಕಲ್ 61 ಅಂತ ಇನ್ನೊಂದು ಮೆಜಾರಿಟಿ ಇದೆ, ಇದನ್ನು ಅರ್ಥ ಮಾಡ್ಕೊಳ್ಳಿ. ಆರ್ಟಿಕಲ್ ಒಂದು ಸೆಕೆಂಡ್, ಸ್ವಲ್ಪ ನೀರು ಕುಡಿತೇನೆ.
ಇವಾಗ ಬನ್ನಿ ಆರ್ಟಿಕಲ್ 61. ದಿಸ್ ಈಸ್ ದಿ ಹಾರ್ಡೆಸ್ಟ್ ಮೆಜಾರಿಟಿ. ಹಾರ್ಡೆಸ್ಟ್ ಮೆಜಾರಿಟಿ ಅಂದರೆ ಇದೇನು ಹೇಳುತ್ತೆ ಇಷ್ಟೊತ್ತು ನಾನು ಏನು ಹೇಳಿದೆ, 2/3 ಪ್ರೆಸೆಂಟ್ ಆ್ಯಂಡ್ ವೋಟಿಂಗ್ ತಾನೆ. 2/3 ಪ್ರೆಸೆಂಟ್ ಆ್ಯಂಡ್ ವೋಟಿಂಗ್. ಅವತ್ತು ಎಷ್ಟು ಜನ ವೋಟ್ ಹಾಕಿದ್ರು ಅದರಲ್ಲಿ 2/3 ಪೀಪಲ್ ಸಪೋರ್ಟ್ ಮಾಡಬೇಕು. ಇದಲ್ಲ, ಆರ್ಟಿಕಲ್ 261 ಸೇಸ್ ದ್ಯಾಟ್ 2/3 ಸ್ಟ್ರೆಂತ್ ಆಫ್ ದ ಹೌಸ್ ಅಂತ ಹೇಳುತ್ತೆ ನೋಡಿ. ಸ್ಟ್ರೆಂತ್ ಆಫ್ ದ ಹೌಸ್, ನಾಟ್ ಇವನ್ 2/3 ಪ್ರೆಸೆಂಟ್ ಆ್ಯಂಡ್ ವೋಟಿಂಗ್, 2/3 ಸ್ಟ್ರೆಂತ್ ಆಫ್ ದ ಹೌಸ್. ಅಂದರೆ ಒಂದು ಮನೆಯಲ್ಲಿ 90 ಸೀಟ್ ಇದೆ ಅಂತ ಇಟ್ಕೊಳ್ಳಿ, 90 ಸೀಟ್ ಇದೆ ಅಂತ ಇಟ್ಕೊಳ್ಳಿ. ಅವತ್ತು 40 ಜನ ಆದರೂ ಬರಲಿ, 50 ಜನ ಆದರೂ ಬರಲಿ, 60 ಜನ ಆದರೂ ಬರಲಿ, 70 ಜನ ಆದರೂ ಬರಲಿ, ಎಷ್ಟು ಜನ ಆದರೂ ಬರಲಿ, ವೋಟ್ ಹಾಕೋಕ್ಕೆ ವೋಟ್ ಮಾಡಿದಾಗ ಇವ್ರ ಕೌಂಟ್ ಮೇಲಲ್ಲ, ಇದರ ಕೌಂಟ್ ಮೇಲೆ, ಟೋಟಲ್ ನಂಬರ್ ಆಫ್ ಸೀಟ್ಸ್ ಮೇಲೆ ಕೌಂಟ್ ಆಗುತ್ತೆ. 90 × 2/3 ದಿಸ್ ಇಸ್ 60 ಪೀಪಲ್ ಶುಡ್ ಸಪೋರ್ಟ್ ದ ಬಿಲ್. ದಟ್ ಈಸ್ 2/3 ಸ್ಟ್ರೆಂತ್ ಆಫ್ ದ ಹೌಸ್. ಆ ಮನೆಯಲ್ಲಿ ಎಷ್ಟು ಸೀಟ್ ಇದೆಯೋ, ಲೋಕಸಭಾದಲ್ಲಿ 543 ಸೀಟ್ ಇದೆ ಅಲ್ವಾ, ಇದರದ್ದು 2/3 ಅಮೌಂಟ್ ಆಫ್ ಪೀಪಲ್ ಶುಡ್ ಸಪೋರ್ಟ್ ದ ಬಿಲ್. ಚಾನ್ಸೇ ಇಲ್ಲ. ದಿಸ್ ಈಸ್ ಯೂಸ್ ಟು ರಿಮೂವ್ ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಇದನ್ನು ಪ್ರೆಸಿಡೆಂಟ್ ಚಾಪ್ಟರ್, ಎಕ್ಸಿಕ್ಯೂಟಿವ್ ಚಾಪ್ಟರಲ್ಲಿ ಹೇಳ್ತಾನೆ. ಇದನ್ನು ಇಂಪೀಚ್ಮೆಂಟ್ ಅಂತ ಕರೀತಾರೆ. ದ್ರೌಪದಿ ಮುರ್ಮುರನ್ನ ಕೆಳಗೆ ಇಳಿಸ್ಬೇಕಂತ ಅಂದ್ಕೊಂಡ್ರೆ ನಮ್ಮ ಪಾರ್ಲಿಮೆಂಟ್, ಲೋಕಸಭಾ ಮತ್ತು ರಾಜ್ಯಸಭಾದಲ್ಲಿ 2/3 ಮೆಜಾರಿಟಿ ಆನ್ ದ ಸ್ಟ್ರೆಂತ್ ಆಫ್ ದ ಹೌಸ್. ಅಂದರೆ ಹೌಸದ್ದು ಎಷ್ಟು ಜನ ಮೆಂಬರ್ಸ್ ಇದ್ದಾರೋ, ಹೌಸದ್ದು ಕೌಂಟ್ 100 ಸೀಟ್, 543 ಸೀಟ್ ಏನಿದೆ, ಇದರದ್ದು 2/3 ಅಮೌಂಟ್ ಆಫ್ ಪೀಪಲ್ ಶುಡ್ ಪಾಸ್ ದ ಬಿಲ್. ಪ್ರಾಕ್ಟಿಕಲಿ ನಾಟ್ ಪಾಸಿಬಲ್. ಅರ್ಥ ಆಗ್ತಿದೆಯಾ? ಎಕ್ಸ್ಟ್ರೀಮ್ಲಿ ರಿಜಿಡ್ ಅಂತ ಕರೀತಾನೆ. ಇದು ಎಕ್ಸ್ಟ್ರೀಮ್ಲಿ ಹಾರ್ಡ್ ಕೈಂಡ್ ಆಫ್ ಏನಂತಾರೆ, ದಿಸ್ ಇಸ್ ಎಕ್ಸ್ಟ್ರೀಮ್ಲಿ ಹಾರ್ಡ್ ಕೈಂಡ್ ಆಫ್ ಮೆಜಾರಿಟಿ. ಸೊ ಮೆಜಾರಿಟೀಸಲ್ಲಿ ಎಷ್ಟಿದೆ, ಇವಾಗ ಮೆಜಾರಿಟಿ ಬಗ್ಗೆ ಮಾತಾಡೋಣ. ಮೆಜಾರಿಟೀಸ್ ಆರ್ ಯೂಸ್ ಟು ಚೇಂಜ್ ದ ಕಾನ್ಸ್ಟಿಟ್ಯೂಷನ್ ಆರ್ ಅಮೆಂಡ್ ದ ಕಾನ್ಸ್ಟಿಟ್ಯೂಷನ್ ಆರ್ ಬ್ರಿಂಗ್ ಅ ಬಿಲ್. ಅರ್ಥ ಮಾಡ್ಕೊಳ್ಳಿ, ಮೆಜಾರಿಟಿ ಇಸ್ ಯೂಸ್ ಟು ಜಸ್ಟ್ ಪಾಸ್ ಅ ಬಿಲ್. ಇಟ್ ಮೇ ಬಿ ಆರ್ಡಿನರಿ ಬಿಲ್ ಅಂದರೆ ಕಾನ್ಸ್ಟಿಟ್ಯೂಷನ್ಗೆ ಅಮೆಂಡ್ಮೆಂಟ್ ಚೇಂಜಸ್, ಕಾನ್ಸ್ಟಿಟ್ಯೂಷನ್ಗೆ ಚೇಂಜ್ ಆಗಲ್ಲ. ಇನ್ನೊಂದು ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಬಿಲ್ಸ್ ಅಂದರೆ ನಮ್ಮ ಪುಸ್ತಕನೇ ಬದಲಾಗತ್ತೆ. ಇಲ್ಲಿ ಪುಸ್ತಕ ಬದಲಾಗತ್ತೆ. ಅದರಲ್ಲಿ ಫಸ್ಟ್ ಬರೋದು ಸಿಂಪಲ್ ಮೆಜಾರಿಟಿ ಇದೆ, ಸೆಕೆಂಡ್ ಒನ್ ಅಬ್ಸಲ್ಯೂಟ್ ಇದೆ, ಆ್ಯಂಡ್ ಥರ್ಡ್ ಒನ್ ಎಫೆಕ್ಟಿವ್ ಇದೆ. ಸಿಂಪಲ್, ಅಬ್ಸಲ್ಯೂಟ್, ಎಫೆಕ್ಟಿವ್. ಇದ್ರ ಜೊತೆಗೆ ಹಾರ್ಡ್ ಪಾರ್ಟಲ್ಲಿ ಯಾವ್ದು ಬರುತ್ತೆ, ಆರ್ಟಿಕಲ್ 249 ಬರುತ್ತೆ, 2/3 ಪ್ರೆಸೆಂಟ್ ಆ್ಯಂಡ್ ವೋಟಿಂಗ್. ಆರ್ಟಿಕಲ್ 368ಅಲ್ಲಿ ಫಸ್ಟ್ ಟೈಪ್ 2/3 ಪ್ಲಸ್ ಅಬ್ಸಲ್ಯೂಟ್ ಮೆಜಾರಿಟಿ. ಆರ್ಟಿಕಲ್ 368ಅಲ್ಲಿ ಸೆಕೆಂಡ್ ಟೈಪ್ 2/3 ಪ್ಲಸ್ ಅಬ್ಸಲ್ಯೂಟ್ ಮೆಜಾರಿಟಿ ಪ್ಲಸ್ ರಾಟಿಫಿಕೇಶನ್ ಆಫ್ 50% ಆಫ್ ದ ಸ್ಟೇಟ್ಸ್ ಬರುತ್ತೆ. ವಿಧಾನಸಭೆ, ರಾಜ್ಯಸಭೆಗಳಲ್ಲಿ 50% ಸಿಂಪಲ್ ಮೆಜಾರಿಟಿಯಲ್ಲಿ ಬಿಲ್ ಪಾಸ್ ಆಗಬೇಕು. ಆಮೇಲೆ ಲಾಸ್ಟ್ ಒನ್ ಆರ್ಟಿಕಲ್ 61, ದಿ ಟಫೆಸ್ಟ್, 2/3 ಪ್ರೆಸೆಂಟ್ ಆ್ಯಂಡ್ ವೋಟಿಂಗ್ ಅಲ್ಲ, 2/10 ಸ್ಟ್ರೆಂತ್ ಆಫ್ ದ ಹೌಸ್. ಸೊ ದೀಸ್ ಆರ್ ದ ವೇರಿಯಸ್ ಟೈಪ್ಸ್ ಆಫ್ ಮೆಜಾರಿಟೀಸ್ ದಟ್ ಆರ್ ಅವೈಲೇಬಲ್. ಸೊ ನೆಕ್ಸ್ಟ್ ಟೈಮ್ ಯಾವಾಗ ನಾನು ಅಮೆಂಡ್ಮೆಂಟ್ ಬಗ್ಗೆ ಮಾತಾಡ್ತೇನೆ, ಆರ್ಟಿಕಲ್ 1 ವಿಲ್ ಬಿ ಅಮೆಂಡೆಡ್ ಯೂಸಿಂಗ್ ಸಿಂಪಲ್ ಮೆಜಾರಿಟಿ ಅಂತ ಹೇಳಿದ್ರೆ ನಿಮಗೆ ತಲೆ ಕೆಡಬಾರ್ದು, ಅದಕ್ಕೆ ಇದು ಹೇಳ್ತಾ ಇದ್ದಾನೆ. ಓಕೆ, ಎಲ್ಲ ಟೈಪ್ ಮೆಜಾರಿಟಿನ ಅರ್ಥ ಮಾಡ್ಕೊಳ್ಳಿ. ಸಿಂಪಲ್ ಅಂದರೆ ಪ್ರೆಸೆಂಟ್ ಆ್ಯಂಡ್ ವೋಟಿಂಗ್ 50%, ಅಬ್ಸಲ್ಯೂಟ್ ಅಂದರೆ ಏನು, ಆ ಮನೇಲಿ ಆ ಹೌಸಿಗೆ ಎಷ್ಟು ಜನ ಸ್ಟ್ರೆಂತ್ ಇದೆಯೋ ಅದರಲ್ಲಿ 50%, ಎಫೆಕ್ಟಿವ್ ಅಂದರೆ ಎಷ್ಟು ಜನ ಆಫೀಸರ್ಸ್ ಸೀಟ್ಸ್ ಆಕ್ಯುಪೈ ಆಗಿದೆಯೋ ಥಿಯೇಟ್ರಲ್ಲಿ ಅದರಲ್ಲಿ 50% ಜನ ಸಪೋರ್ಟ್ ಮಾಡಬೇಕು. ಆರ್ಟಿಕಲ್ 249 ಅಂದರೆ ಅವತ್ತು ವೋಟ್ ಮಾಡಿದಂಥ MP ಗಳಲ್ಲಿ 2/3 ಪಾಸ್ ಮಾಡಬೇಕು. ಇದು ಮೊದಲಿ ಆರ್ಟಿಕಲ್ 368ಅಲ್ಲಿ 50% ಆಫ್ ದ ಸ್ಟ್ರೆಂತ್ ಆಫ್ ದ ಹೌಸ್ ಕೂಡ ಪಾಸ್ ಮಾಡಬೇಕು, ಪ್ಲಸ್ ಅವತ್ತು ವೋಟ್ ಮಾಡಿದ್ರಲ್ಲಿ 2/3 ಪೀಪಲ್ ಕೂಡ ಪ್ರೆಸೆಂಟ್ ಆಗಬೇಕು. ಆರ್ಟಿಕಲ್ 368 ವಿತ್ ರಾಟಿಫಿಕೇಶನ್ ಅಂದರೆ ಇದ್ರ ಜೊತೆನೆ ಪ್ಲಸ್ ಆ ಬಿಲ್ನ ಎಲ್ಲ ರಾಜ್ಯಕ್ಕೂ ಕಳಿಸ್ತಾರೆ. ಆ ರಾಜ್ಯಸಭೆಗಳು ಸಿಂಪಲ್ ಮೆಜಾರಿಟಿಯಲ್ಲಿ ಬಿಲ್ನ ಪಾಸ್ ಮಾಡಬೇಕು. 50% ಸ್ಟೇಟ್ಗಳು ಬಿಲ್ನ ಪಾಸ್ ಮಾಡಿದ್ರೆ ದ ಬಿಲ್ ಈಸ್ ಕನ್ಸಿಡರ್ಡ್ ಆಸ್ ಪಾಸ್ಡ್. ಇಟ್ ಈಸ್ ಫಾರ್ ಫೆಡರಲ್ ಸ್ಟ್ರಕ್ಚರ್, ಫೆಡರಲ್ ಚೇಂಜಸ್ ಮಾಡೋದಿದ್ರೆ ಇದಾಗತ್ತೆ. ಆ್ಯಂಡ್ ಆರ್ಟಿಕಲ್ 61 ಈಸ್ ಫಾರ್ ಇಂಪೀಚ್ಮೆಂಟ್ ಆಫ್ ದ ಪ್ರೆಸಿಡೆಂಟ್. ಆ ಮನೆಯಲ್ಲಿರುವಂಥ ಕೌಂಟಲ್ಲಿ ಟೋಟಲ್ ನಂಬರ್ ಆಫ್ ಸೀಟ್ಸಲ್ಲಿ 2/3 ಅಮೌಂಟ್ ಆಫ್ ಪೀಪಲ್ ಶುಡ್ ಸಪೋರ್ಟ್ ದ ಬಿಲ್. ಸೊ ದಿಸ್ ಆರ್ ದ ವೇರಿಯಸ್ ಟೈಪ್ಸ್ ಆಫ್ ಮೆಜಾರಿಟಿ ಅವೈಲೇಬಲ್ ಇನ್ ಇಂಡಿಯಾ. ಇದು ಅರ್ಥ ಆಗಿದ್ರೆ ನೆಕ್ಸ್ಟ್ ಐ ವಿಲ್ ಸ್ಟಾರ್ಟ್ ವಿತ್ ದ ಫಸ್ಟ್ ಆರ್ಟಿಕಲ್ ಟು 4th ಆರ್ಟಿಕಲ್, ಇಂಡಿಯಾ, ಯೂನಿಯನ್ ಆ್ಯಂಡ್ ಟೆರಿಟರೀಸ್. ಓಕೆ, ಅಲ್ಲಿವರೆಗೂ ಕಾಯ್ತಾ ಇರಿ, ಓದ್ತಾ ಇರಿ, ಚೆನ್ನಾಗಿರಿ. ಜೈ.